मुह्यन्ति यं सूरयः तेजो वारिवृतां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानीति दृशितमो बन्धमोक्षाश्च यस्मात् तस्य श्रीब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम्. ಯಾವೀಗ ಯದಿನ ಸಮುಚ್ಚರಂತಿ ಯತಯೋ ಹೃದಿ ಕಾಮಜಡಾಃ ದುರಧಿಗಮೋ ಅಸತಾಂ ಹೃದಿ ಗತೋ ಅಸ್ಮೃತಕಂಠಮಣಿಃ ಅನುತೃಪ್ತ ಯೋಗಿನಾಮಭಯೋ ಭಗವನ್ ಅವಗತಾಂತಕಾದನ ಅಧಿರೂಢ ಪದಾದ್ಭವತಃ ಯದಿ ನ ಸಮುಚ್ಚರಂತಿ ಯತಯಃ ಹೃದಿ ಕಾಮಜಡಾಃ ದುರಧಿಗಮಃ ಅಸತಾಂ ಹೃದಿ ಗತಃ ಅಸ್ಮೃತಕಂಠಮಣಿಃ ಅನುತೃಪ್ತಯೋಗಿನಾಂ ಅಭಯಃ ಭಗವನ್ ಅವಗತಾಂತಕ ಅದನ ಎಲ್ಲಾಯ್ತು ಭಗವನ್ ಅನವಗತಾಂತಕಾದನ ಅಧಿರೂಢ ಹೀಗೆ ಮಾಡ್ಬೋದು. ಗತಾಂತಿಕಾನ್ ಅಲ್ಲ, ಅದು ಬೇರೆ ಏನಿದೆ ಕೊಡೋದ್ರಲ್ಲಿ ಅನವಗತಾಂತಕಾದನ ಸರಿ ಹೋಗೋದಿಲ್ಲ. ಅನಂತಕಾತ್ ಅಧಿರೂಢ ಪದ ಭವತಃ. ಹಾಂ, ಭಗವನ್ ಅನವಗತಾಂತಕಾತ್ ಸರಿ ಹೋಯ್ತು. ಅನಧಿಕಾಂತಕಾತ್ ಅನಧಿರೂಢ ಅಷ್ಟೇ, ಪದ ಬಿಟ್ಟೋಗಿದೆ. ಅನಧಿರೂಢ ಪದಾದ್ಭವತಃ ಹೇಗೆ ಅಂದರೆ ಭಗವನ್ ಅನವಗತಾಂತಕಾತ್ ಅನಧಿರೂಢ ಪದಾದ್ಭವತಃ ಅಷ್ಟೇ. ಯದಿನ ಸಮುಚ್ಚರಂತಿ ಯತಯಃ ಹೃದಿ ಕಾಮಜಡಾಃ ಯತಿಗಳು, ಕಾಮಜಡಾಃ ಕಾಮದ ಬಗ್ಗೆ ಅವರ ಆಸಕ್ತಿಯೇ ಇಲ್ಲ ಯತಿಗಳು. ಯದಿನ ಸಮುಚ್ಚರಂತಿ ಅವರೇನಾರು ಹಿಡಿದೇ ಹೋಗಿದ್ರೆ ಅಧಿಗಮೋ ಹಸತಾಂ ಹೃದಿ ಗತಃ ಅಸ್ಮೃತ ಕಂಠಮಣಿ, ಯಾರಿಗೂ ಕೂಡ ನಿನ್ನ ಬಗ್ಗೆ ಗೊತ್ತಾಗ್ತಾನೇ ಇರಲಿಲ್ಲ. ಅಂದರೆ ಯತಿಗಳೆಲ್ಲ ಏನು ಮಾಡಿದರು, ಯತಿಗಳು ಅಂದರೆ ನಿಜವಾದ ಮಹಾಜ್ಞಾನಿಗಳೆಲ್ಲ ಕೂಡ ನಿನ್ನ ಮಹಿಮೆಯನ್ನು ಜನಕ್ಕೆ ಹೇಳ್ತಾ ಬಂದಿದ್ದರಿಂದ ಜಗತ್ತಿಗೆ ಗೊತ್ತಾಯ್ತು. ಇಲ್ಲದವ್ರು ಏನಾಗ್ತಿತ್ತು, ಅಸ್ಮೃತ ಕಂಠಮಣಿ ಕೊರಳಲ್ಲಿದೆ, ಮರ್ತೋಗ್ಬಿಟ್ಟಿದೆ. ಮನೆಯೆಲ್ಲ ಹುಡುಕ್ತಾ ಇದ್ದಾನೆ, ಗೊತ್ತಾಯ್ತಾ, ಮನೆಯೆಲ್ಲ ಹುಡುಕ್ತಾ ಇದ್ದಾನೆ. ಅದಕ್ಕೆ ವಿಸ್ಮೃತ ಕಂಠಮಣಿ ನ್ಯಾಯ ಅನ್ಸಿದ್ರು. ವಿಸ್ಮೃತ ಕಂಠಮಣಿ ನ್ಯಾಯ, ವಾಚ್ ಕಟ್ಕೊಂಡಿರ್ತಾರೆ, ವಾಚಲ್ಲಿ ಮನೆಯೆಲ್ಲ ಹುಡುಕ್ತಿರೋದು, ಕಂಠಕ ಹುಡುಕ್ತಾ ಇರೋದು, ಕನ್ನಡಕ ಹಾಕ್ಕೊಂಡು ಎಷ್ಟು ಥರ ವಾಪಸ್ ಬರೋದು. ಹಾಗೆ ಎಷ್ಟೋ ಸತ್ತಾಗಿದೆ. ಯಾವ್ದು 8-10 ಕಿಲೋಮೀಟ್ರ್ ವಾಪಸ್ ಬಂದ ವಾಪಸ್ ಹೋಗಿ ಅವೆಲ್ಲ. ಅಂದರೆ ಅದೇ ರೀತಿಯಲ್ಲಿ ಹೇಗಿದೆ ಅಂದರೆ ಕಂಠದಲ್ಲಿ ಮಣಿ ಇದೆ, ಮರೆತುಬಿಟ್ಟಿದ್ದಾನೆ. ಅದರ ಹೃದಯದಲ್ಲಿ ಭಗವಂತ ಇದ್ದಾನೆ, ಗೊತ್ತಾಗ್ತಾ ಇದೆ. ಎಲ್ಲೋ ಇಲ್ಲ ದೇವರು, ಎಲ್ಲಿದ್ದಾನೆ, ಒಳಗೆ ಇದ್ದಾನೆ. ಎಲ್ಲೆಲ್ಲೋ ಹುಡುಕ್ಬಿಟ್ಟು ಕೊನೆಗೆ ಇಲ್ಲ ಅನ್ನೋದು ನಾನೇ ದೇವ ಏನೋ ಮಾಡ್ಕೊಂಡ್ಬಿಡ್ತಾರೆ. ಅದೆಂತ ಅನುತೃಪ್ತ ಯೋಗಿನಾಂ ಅಭಯ ಭಗವನ್, ನೀನು ಯಾರು ನೀನು? ಅನುತೃಪ್ತ ಯೋಗಿನಾಂ ಅಭಯ, ಅನುತೃಪ್ತರಾದಂತಹ ಯೋಗಿಗಳಿಗೆ ಅತ್ಯಂತ ಅಭಯ ಕೊಡತಕ್ಕಂಥವ್ರು ನೀನು. ಮತ್ತು ಅನವಗತಾಂತಕಾತ್ ಜನಗಳಿಗೆ ಈ ಮೃತ್ಯುವಿನ ಭಯದ ಹೆಸರೇ ಇಲ್ಲ. ಎಚ್ಚರ ಇರಬೇಕು ಯಾವಾಗಲೂ ಕೂಡ. ಅಧಿರೂಢ ಪದಾದ್ಭವತಃ, ನೀನು ಎಂಥವನು, ಎಷ್ಟು ಮೇಲಿನವನು ಅಂತ ಅರ್ಥ ಇಲ್ಲದೇನೆ, ತಮ್ಮ ಜೀವನ ಎಷ್ಟು ನಶ್ವರ ಅಂತ ತಿಳಿದೇನೆ ಹಾಳಾಗಿ ಹೋಗ್ತಾರೆ. ಆದರೆ ಮಹಾಜ್ಞಾನಿಗಳಾದ ಯತಿಗಳು ಏನು ಮಾಡಿದ್ದಾರೆ, ನಿನ್ನ ಬಗ್ಗೆ ಹೇಳಿ ಹೇಳಿ ಜಗತ್ತಿಗೆ ಜ್ಞಾನ ಉಳ್ಕೊಂಡಿದೆ. ಅನಧಿಗತಾಂತಕಾತ್ ಅನಧಿರೂಢ ಬ್ರಹ್ಮಪದಾತ್, ಅನಧಿಕಾಂತಕಾತ್ ಅನಧಿರೂಢ ಬ್ರಹ್ಮಪದಾತ್ ಅರ್ಥ ಹೇಳ್ತಾರೆ. ಯಥಾ ಕಾಮೋ ಭವತಿ ತತ್ಕ್ರತುರ್ಭವತಿ ಯತ್ಕ್ರತುರ್ಭವತಿ ತತ್ಕರ್ಮ ಕುರುತೆ ಯತ್ಕರ್ಮ ಕುರುತೆ ಅಭಿಸಂಪದ್ಯತೆ ಇತಿ ತು ಕಾಮಯಮಾನೋ ಅಥ ಅಕಾಮಯಮಾನೋ ಯೋ ಅಕಾಮೋ ನಿಷ್ಕಾಮಃ ಆಪ್ತಕಾಮಃ ಆತ್ಮಕಾಮಃ ನ ಯಸ್ಯ
ಪ್ರಾಣಾಹ ಉತ್ಕ್ರಾಮಂತಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಇತಿ ಶ್ರುತಿ. ಈ ಶ್ರುತಿ ಅದರಲ್ಲಿ ಇಂಟೆಂಡೆಡ್. ಈ ಶ್ರುತಿ ಏನಿದೆ, ಈ ಶ್ರುತಿ ಈ ಮೊದಲನೇ ಶ್ಲೋಕಕ್ಕೆ ಅರ್ಥ ಕೊಡ್ತಕ್ಕಂಥ ಶ್ರುತಿ ಇದು. ಸಹ ಯಥಾ ಕಾಮೋ ಭವತಿ ತತ್ಕ್ರತುರ್ಭವತಿ. ಯಾವ ವಸ್ತುವಿನ ಬಗ್ಗೆ ಅಪೇಕ್ಷೆ ಹುಟ್ಟುತ್ತೋ ಅದ್ರ ಬಗ್ಗೆ ಯೋಚನೆ ಕ್ರತು ಅಂದರೆ ಚಿಂತನೆ ಶುರು ಮಾಡ್ತಾನೆ. ಯತ್ ಕ್ರತುರ್ಭವತಿ, ಯಾವುದನ್ನು ಚಿಂತನೆ ಮಾಡ್ತಾನೋ ತತ್ಕರ್ಮ ಕುರುತೆ, ಅದಕ್ಕೆ ಸಂಬಂಧಪಟ್ಟ ಕರ್ಮವನ್ನು ಮಾಡ್ತಾನೆ. ಆಮೇಲೆ ಯತ್ ಕರ್ಮ ಕುರುತೆ, ಯಾವ ಕರ್ಮವನ್ನು ಮಾಡ್ತಾನೋ ತದಭಿಸಂಪದ್ಯತೆ, ಅದನ್ನು ಪಡಿತಾನೆ. ಯಾವೂರ ಕಡೆ ಹೆಜ್ಜೆ ಹಾಕ್ತಾನೋ ಅವರು ತಲುಪ್ತಾನೆ. ಕರ್ಮ ಅಂದ್ರೇನೋ ತಲುಪುವ ಸಾಧನ, ಮತ್ತು ಗುರಿ ಮುಟ್ಟುವ ಸಾಧನ ಅಂಥ ಕರ್ಮವನ್ನು ಮಾಡ್ತಾನೆ. ಸಂಪದ್ಯತೆ ಇತಿತು, ಅಡ್ವರ್ಟೈಸ್ಮೆಂಟ್ ನೋಡ್ತಾನೆ, ನನಗೆ ಬೇಕಾಗಿದೆ, ಮುಂದೆ ಅಪ್ಲೈ ಮಾಡ್ತಾನೆ. ಇದು ಪದ್ಧತಿ ಆಗೋ ಹಾಗೆ. ಕಾಮಯಮಾನೋ ಅಕಾಮಯಮಾನೋ, ಮುಂದೆ ಕಾಮಯಮ ಇತಿತು ಕಾಮ, ಇದೆಲ್ಲ ಯಾರಿಗಿದೆಲ್ಲ ಕಾಮಯಮಾನ, ಒಂದು ವಸ್ತುವನ್ನು ಇಷ್ಟಪಟ್ಟವನಿಗೆ. ಅಥ ಅಕಾಮಯಮಾನ, ಯಾರು ಇದ್ರ ಬಗ್ಗೆ ಯೋಚನೆ ಇಲ್ಲ, ಬೇರೆ ವಸ್ತುಗಳು ಯೋಚನೆಯೇ ಇಲ್ಲ, ಅವನೇನ ಅಕಾಮನಾಗ್ತಾನೆ, ನಿಷ್ಕಾಮನಾಗ್ತಾನೆ, ಆಪ್ತ ಕಾಮನಾಗ್ತಾನೆ, ಆತ್ಮ ಕಾಮನಾಗ್ತಾನೆ, ಪರಮಾತ್ಮನ ಕಡೆ ಮಾತ್ರ ಮನಸ್ಸಾಗ್ತಾನೆ. ತಸ್ಯ ಪ್ರಾಣಾಹ ಉತ್ಕ್ರಾಮಂತೆ, ಕೊನೆಗೂ ಅವನು ದೇಹ ಬಿಡ್ತಾನೆ. ಅದು ಎಲ್ಲಿ ಹೋಗ್ತಾನೆ? ಬ್ರಹ್ಮ ಇವ ಸನ್ ಬ್ರಹ್ಮಾಪಿ, ಪರಮಾತ್ಮರದೇ ಹೋಗಿಬಿಡ್ತಾನೆ. ಇವರೆಲ್ಲ ಏನಾದರೂ ಏನೋ ಬಯಸಿ ಅಲ್ಲಿಗೆ ಹೋಗಿಬಿಟ್ರು, ಏನನ್ನು ಬಯಸಲಿಲ್ಲ ಇವರು, ದೇವರನ್ನೇ ಬಯಸೋದಕ್ಕೆ ಎಲ್ಲಿ ಹೊರಟರು? ದೇವರ ಹತ್ರನೇ ಹೋಗ್ತಾರೆ. ಬ್ರಹ್ಮ ಅಪ್ಯೇತಿ, ಅಪಿಯೇತಿ ಅಲ್ಲ, ಬ್ರಹ್ಮ ಅಪ್ಯೇತಿ, ಹೊಂದುತ್ತಾನೆ ಅಂತ ಅರ್ಥ. ಅಪ್ಯೇತಿಗೆ ಒಂದೇ ಪದ, ರೀಚ್ ಆಗ್ತಾನೆ ಅಂತ ಅರ್ಥ. ರೀಚ್ ಆಗಿ ದೇವರ ಹತ್ರ ಹೋಗ್ತಾನೆ. ಹರಿಪದವನ್ನು ಸೇರಿದರು ಅಂತ ಹೇಳೋದಿಲ್ಲ, ಅಲ್ಲಿ ಹೋಗ್ತಾನೆ, ದೇವರ ಸ್ಥಾನವನ್ನು ತಲುಪಿದ. ಗಮ್ಯ, ಯಾವ ಗುರಿ ಮುಟ್ಟಬೇಕು ಆ ಗುರಿ ಮುಟ್ಟಿ. ಅವರೆಲ್ಲ ಮುಟ್ಟಬಾರದ ಗುರಿ ಮುಟ್ಟಿದ್ರು, ಇವರು ಮುಟ್ಟಲೇಬೇಕಾದ ಗುರಿ ಹೋದರು. ನಿಷಿದ್ಧ ಕಾಮಯುಕ್ತ ನಾಮ ಅಸತಾಂತು ವಿಶೇಷತಃ. ಅಸಜ್ಜನರೆಲ್ಲ ಎಂಥವರು ಅಂದರೆ ನಿಷಿದ್ಧ ಕಾಮನೆಗಳು. ಕಾಮನೆ ಬಿಟ್ಟು ಮನುಷ್ಯ ಇರಲಿಕ್ಕಾಗೋದಿಲ್ಲ. ಜೀವ ಅಂದಮೇಲೆ ಏನಿರಬೇಕು? ಒಂದು ಏನಿರಬೇಕು ಅವನಿಗೀಗ? 3 ಗುಣ ಇರಬೇಕು ಅವನಿಗೆ. ಜ್ಞಾನ, ಇಚ್ಛಾ, ಕ್ರಿಯಾ. ಜ್ಞಾನ, ಇಚ್ಛಾ, ಕ್ರಿಯಾ ಅಂದರೆ ಅದಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಇಲ್ಲ. ಬಟ್ ಒಳ್ಳೆಯ ಜ್ಞಾನ ಇದ್ದರೆ ಯೋಗ್ಯ, ಒಳ್ಳೆಯ ಇಚ್ಛೆ ಇದ್ದರೆ ಯೋಗ್ಯ, ಮತ್ತು ಒಳ್ಳೆಯ ಕ್ರಿಯೆ ಮಾಡಿದರೂ ಯೋಗ್ಯ. ಆಪೋಸಿಟ್ ಅವನು ಎಲ್ಲ ನಿಷಿದ್ಧ ಕಾರ್ಯಗಳನ್ನು ಮಾಡ್ತಾನೆ. ನಿಷಿದ್ಧ ಕಾಮಯುಕ್ತಾನಾಂ ಅಸತಾಂತು ವಿಶೇಷತಃ ದುರ್ಜ್ಞೇಯೋ ಭಗವಾನ್, ಅವರಿಗೆಂದೂ ಭಗವಂತ ಸಿಗೋದಿಲ್ಲ. ಅದೇ ತದಲಂ ಬಹುಲೋಕ ವಿಚಿಂತನೆ. ಲೋಕಚಿಂತನೆ ಅಂದರೆ ಕಾಮನ. ಇದು ಮಾತಿಗೆ ಅರ್ಥ ಶ್ರುತಿ ಹೇಳ್ತದೆ ಅದನ್ನು. ಅನೇಕ ನೂರಾರು ಚಿಂತೆಗಳು, ಅನುಗಾಲವೂ ಚಿಂತೆ ಜೀವಕ್ಕೆ, ಯಾವ್ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಅದು ಯಾವುದನ್ನು ಯೋಚನೆ ಮಾಡಬೇಕು ಆ ಬಗ್ಗೆ ಮಾಡ್ತಾನೇ ಇಲ್ಲ. ಅರ್ಥ ಆಯ್ತಾ? ಎಲ್ಲ ರೆಡಿಯಾಗಿದ್ದಾನೆ, ಟಿಕೆಟೇ ಇಲ್ಲ. ಅಲ್ಲಿ ಹೋಗಿ ವಾಪಸ್ ಬರ, ಹೋಗಿ ಎಲ್ಲ ವೇಸ್ಟ್ ಅದೆಲ್ಲ ಕೂಡ. ಮಾಡಿದ್ದೆಲ್ಲ ಕೂಡ ಭಾರಿ ಸೇಫಾಗಿರ್ಬೇಕು. ಟಿಕೆಟ್ ಲಾಕರಲ್ಲಿ ಇಟ್ಟು ಹೋಗ್ಬಿಟ್ರೆ ಭಾರಿ ಸೇಫಾಗಿರಬೇಕು ಅಂಥೇಳಿ, ಅದು ಸೇಫ್ ಇಡೋ ಲಕ್ಷಣ ಅಲ್ಲ. ಎಲ್ಲಿರಬೇಕದು? ಎಲ್ಲಿರಬೇಕು ಅಲ್ಲೇ ಇರಬೇಕು. ಕುರುವೆ ದುರ್ಗ ಯಾರು ಹೇಳಿಲ್ಲ, ದುಡ್ಡು ಇಟ್ಬಿಟ್ಟು ಎಲ್ಲ ಗೆದ್ದು ಹಿಡಿದೋಗಿತ್ತು ಅಂತ ಹೇಳಿದ್ರು. ಬ್ಯಾಂಕರ್ನಾಗ ಲಾಕರ್ನಾಗ ಇಟ್ಟು ದುಡ್ಡಲ್ಲ, ಏನಾಗಿತ್ತು? ಹೋಗಿ ಹೊಡಬಿಟ್ಟು ದಾಳಕ್ಕೆ ಹೋಗ್ಬಿಟ್ಟು. ಯಾರು ಜವಾಬ್ದಾರ ಅದಕ್ಕೆ? ಅವರೇ ಇಟ್ಟು ಹೇಳಿಟ್ಟೆ ತಟ್ಟಿಸಿದಿಲ್ಲ ಅದಂಥೇಳಿ ಏನಿಲ್ಲ. ಏನಿಟ್ಟಿದ್ದು ಗೊತ್ತಾಗಬಾರ್ದು ಇವರಿಗೆ. ಆ್ಯಕ್ಚುಲಿ ಯಾರೋ ಗಲಾಟೆ ವಿಷಯ ಕೊಡಬೇಕು, ಬ್ಯಾಂಕ್ ಜವಾಬ್ದಾರಿ ಹೊರಬೇಕು ಅಂತ. ಅದೇ ಬರ್ತಾರೆ ಪಾಪ. ಹೇಳಿಟ್ಟಿದ್ದೇನೆ, ಇದ್ದದ್ದು ಇಟ್ಟಿದ್ದೇನೆ ಅಂತೇಳಿ ಇಲ್ಲ. ಆ್ಯಕ್ಚುಲಿ ಇಡಬಾರದು ಹಾಗೆ. ಹಾಗೆ ಹೇಳೋದಾದ್ರೆ ತಪ್ಪೇ ತಪ್ಪ. ನಿಷಿದ್ಧ ಕಾಮಯುಕ್ತಾನಾಂ ಅಸತಾಂತು ವಿಶೇಷತಃ ದುರ್ಜ್ಞೇಯೋ ಭಗವಾನ್ ವಿಷ್ಣು ಹೃದಿಸ್ಥೋ ಅಮೃತಹಾರವತ್. ಹೃದಿಸ್ಥ ಅಮೃತ ಹರ ಹಾಕ್ಕೊಂಡಿದ್ದಾನೆ, ಒಳಗೆ ಇದ್ದಾನೆ, ಎಲ್ಲೆಲ್ಲೋ ಹುಡುಕ್ತಾನೆ, ಸಿಗೋದೇ ಇಲ್ಲ. ಅದು ಭಾರಿ ಇಂಪಾರ್ಟೆಂಟ್. ಎಲ್ಲಿದೆ ಬಿಡಿಸ್ಬೇಕಂತ? ಅಸ್ಮೃತ ಹಾರವತ್. ಅದು ನೋಡಿ, ಇರೋದು ಹಾಗೆ ತಾನೆ. ಹೃದಯಸ್ಥೋ ಅಸ್ಮೃತ ಹಾರವತ್ ಅಷ್ಟೇ. ಅದು ಬಿಡಿಸಲ್ಲಿ ಏನು ಹಾಕ್ಬೇಕು? ಅಲ್ಲಿ ಅವರು ಅವಾಗ್ಲೇ ಹಾಕ್ಬೇಕೇನು? ಅಲ್ಲ, ಆಸೆ ಏನಾಗುತ್ತೆ? ಅಸ್ಮೃತ ಹಾರವತ್ತೆ, ಅಂದರೆ ಮರೆತ ಹೋದ ಹಾರದಂತೆ. ಸ್ಮೃತ ಅಮೃತ, ಒಳ್ಳೆ ಹಾರ ಇದೆ, ಉಪಯೋಗಿಸ್ತಾ ಇಲ್ಲ, ಮರ್ತು ಹೋಗ್ಬಿಟ್ಟಿದ್ದಾನೆ. ಅದು ಎಂದು ಕೂಡ ಏನಾಗಬಾರ್ದು? ಬರೀ ಇಟ್ಕೊಂಡು ಎಷ್ಟೋ ಅಮೂಲ್ಯ ವಸ್ತುಗಳು ಏನಾಗುತ್ತೆ ಗೊತ್ತಾ? ಭಾರಿ ಕೇರ್ಫುಲ್ಲಾಗಿ ಇಟ್ಬಿಡ್ತಾರೆ, ಮರ್ತೇ ಬಿಡ್ತಾರೆ. ಎಷ್ಟು ಬೇಕಾದ ಸಿಗೋದೇ ಇಲ್ಲ. ಕೆಲವು ಅಲ್ಲೇ ಇದ್ದದ್ದು ಇರ್ತಾ ಇತ್ತದು, ಸಪ್ರೇಟ್ ಮಾಡಿಬಿಟ್ಟು ಕಡೆಗೆ ಸಿಗದಂತೆ ಆಗಿಬಿಡೋದು. ಇದು ಹಾಗಲ್ಲ. ಇದು ಒಳ್ಳೆಯ ದೃಷ್ಟಾಂತ. ಇದು ದೇವರು ಎಲ್ಲಿದ್ದಾನೆ ಅವರೇ ಹೇಳ್ತಾರೆ ಗೊತ್ತಾ ಇದಕ್ಕೆ. ನಾನೇ ದೇವರು ಇದೆ ಮರೆತು ಬಿಟ್ಟಿದ್ದಾರೆ ಅದ. ನಾನೇ ದೇವ್ರು ಹೇಗೆ ಮರೀತಾರೆ ಫಸ್ಟ್, ಅದು ಇಂಪಾರ್ಟೆಂಟ್. ಮರೆತರೆ ದೇವ್ರು ಹೇಗೆ ಆಗ್ತಾರೆ? ಕಾಂಟ್ರಡಿಕ್ಷನ್ ಅದು.
ಹೇಳಬಾರ್ದಾಗಿ. ದೇವರನ್ನು ನಾವು ಬರಿತೇವೆ ಅಂದರೆ ಸರಿ, ದೇವರು ತನ್ನನ್ನೇ ಬರೀತಾರೆ ಅಂದರೆ ಅದು ತಪ್ಪು. ಆದಷ್ಟು ಇವತ್ತು ಏನೇ ಬರ್ತರೂ ನಾನೊಬ್ಬ ಕಾಣಿಸ್ಬಿಟ್ಟು ಹೋಗೋದಿಲ್ಲ. ಪ್ರತಿ ಏನೇ ಕೆಲಸ ಮಾಡ್ತಿರಲಿ ನಾನೊಬ್ಬ ಕಾಮನ್ನಾಗಿ ಯಾವಾಗಲೂ ಇರುತ್ತೆ. ನಾನೊಬ್ಬ ಅಹಂಕಾರದ ನಾನು ಬೇರೆ. ವಾಟ್ ಇಸ್ ಮೈನೆ ಇಲ್ಲಿ ಭಾರಿ ಅಹಂಕಾರ ಇಲ್ಲ, ಮೈ ತಟಿ ಮೈನೇ ಮೋಡ್ಲಿ ಬೇರೆ ಅದೆಲ್ಲ ಏನೂ ಇಲ್ಲ. ಆ ರೀತಿ ಅಹಂ ಇರಬೇಕು ಯಾವಾಗಲೂ ಕೂಡ. ಇಲ್ಲದವ್ರ ಮನುಷ್ಯ ಏನಾಗ್ತಾನೆ, ಎಚ್ಚರಿಕೆನೇ ಇಲ್ಲ ಅಂತ ಆಗಿಬಿಡುತ್ತೆ. ಅದು ಅಹಂಕಾರದ ನಾನು ಬೇರೆ, ಐಡೆಂಟಿಫಿಕೇಶನ್ ನಾನು ಬೇರೆ. ಅದು ಯಾವಾಗಲೂ ಇರಬೇಕು, ಸಾಕ್ಷಿ ಜ್ಞಾನ ಅದು ಇರಲೇಬೇಕು. ಅಕಾಮತ್ವೇನ ಭಜತಾಂ, ಇದು ಸರಿಯಾಗಿ ಜ್ಞಾಪಕ ಇಟ್ಕೊಂಡ್ರೆ ಇದನ್ನು ನಾವೆಲ್ಲ ಆಗಿರೋದು ಅಸ್ಮೃತ ಹಾರರಾಗಿದ್ದೇವೆ. ಗೊತ್ತಾಯ್ತಾ? ಹಾರ ಶಬ್ದಕ್ಕೆ ಒಂದು ಅರ್ಥ ಇದೆ. ಹರತೀತಿ ಹಾರ, ಸಂಸಾರ ಪರಿಹಾರ ಮಾಡ್ತಾನೆ. ಎಲ್ಲೋದ್ರ ಪರಿಹಾರ ಹುಡುಕ್ತಾ ಇದ್ದಾನೋ. ಈ ಪರಿಹಾರ ಮಾಡೋನು ಎಲ್ಲಿದ್ದಾನೆ? ಇಲ್ಲೇ ಕೂತ್ಬಿಟ್ಟಿದ್ದ, ಬಟ್ ಎಲ್ಲೆಲ್ಲೋ ಹುಡುಕ್ತಾ ಇದ್ದಾನೆ. ಅಸ್ಮೃತ ಹಾರವತೆ. ಅದಕ್ಕೆ ದಾಸರು ತಮಾಷೆ ಮಾಡಿದರು. ರಂಗ ಎಲ್ಲಿ ನೋಡಿದ್ದೀರಿ? ಗೋವಿ ಎಲ್ಲಿ ನೋಡಿದ್ದೀವಿ? ಎಲ್ಲೆಲ್ಲಿ ಉಪಯೋಗ ಇಲ್ಲ. ಎಲ್ಲಿ ನೋಡ್ಬೇಕಿತ್ತು ನೀವು? ಅದನ್ನು ನೋಡೋ ಜಾಗದಲ್ಲಿ ನೋಡಬೇಕು. ಅಸ್ಮೃತ ಹಾರವತೆ ಅಕಾಮತ್ವೇನ ಭಜತಾಂ ದದಾತಿ ಅಭಯವಂತಕ. ಪರಮಾತ್ಮ ಏನು ಮಾಡಿ ಯಾರಿಗೆ ಕಾಮನೆ ಇಲ್ಲದೆ ಮಾಡ್ತಾರೆ ಅವರಿಗೆ ಅಂತಕಾತ್ ಅಭಯ. ಅಂತಕಂದ ಮೃತ್ಯು, ಮೃತ್ಯುವಿನಿಂದ ಅಭಯ ಅಂದರೆ ಮತ್ತೆಂದು ಮೃತ್ಯು ಬರಂತೆ ನೋಡ್ಕೊಡ್ತಾರೆ. ದಶ ಪುನರಾವರ್ತೈತೆ ದಶ ಪುನರಾವರ್ತದೆ. ಸರಿಯಾಗಿ ಕೆಲಸ ಮಾಡ್ತಿದ್ರೆ ಅವ್ನು ಬಿಟ್ಟು ಹೋಗ್ತಿರೋದು ಬಿಡೋದಿಲ್ಲ, ಇನ್ನೂ ಜಾಸ್ತಿ ಆಫರ್ ಕೊಟ್ಟು ಇಟ್ಕೋತಾರೆ. ತಪ್ಪಾಗಿ ಕೆಲಸ ಮಾಡ್ತಾರೆ, ಮೊದಲು ಹೋಗುತ್ತೆ ಕರೀತಾರೆ. ಅರ್ಥ ಆಯ್ತಾ? ಈ ಲೋಕದಲ್ಲಿ ಕಾಮನೆ ಹೇಗೆ ಅವನ ಕೆಲಸ ಕಳೆದು ಬಿಡುತ್ತೋ ಹಾಗೆ ಪರಮಾತ್ಮನ ಬಗ್ಗೆ ಮಾತ್ರ ಅಪೇಕ್ಷೆ ಇದ್ದು ಬೇರೆ ಕಡೆ ಇರದೇ ಹೋಗ್ಬಿಟ್ರೆ ಎಲ್ಲಿ ಹೋಗ್ತಾನೆ ಅವನು? ದೇವ್ರು ಬೇಡ ಅಂದರೂ ಬಿಡ ಕರ್ಕೊಂಡು ಹೋಗ್ತಾನೆ ಅಂತ. ಪೂರ್ಣಾನಂದ ಇವನು ಕೇಳಬೇಕಾಗಿಲ್ಲ, ನಾನು ಕನ್ಫರ್ಮ್ ಮಾಡಿದ್ದು ಕೇಳಬೇಕಾಗಿಲ್ಲ, ಮೊದಲೇ ಮಾಡಿ ಹಾಕ್ಬಿಡ್ತಾನೆ. ಜಾಸ್ತಿ ಇದ್ದರೆ ಕಂಡೋನ್ ಮಾಡಿ ಮೊದಲೇ ಮುಗಿಸ್ಬಿಡ್ತಾರೆ, ಎಲ್ಲಿ ಬಿಟ್ಟು ಹೋಗ್ತಾರೋ ಅಂತ ಹೇಳಿಬಿಟ್ಟು. ಆ ರೀತಿ ಇರಬೇಕು. ಅಕಾಮತ್ವೇನ ಭಜತಾಂ ದದಾತಿ ಅಭಯಂ ಅಂತಕಾತ್. ಅಂತಕ ಅಂದರೆ ಯಮ, ಮೃತ್ಯು. ಪೂರ್ಣಾನಂದಾದಿತೆ ಅಶ್ನಂತಿ ಪೂರ್ಣಾನಂದಾದಿಕ ಸ್ವತಃ. ಇವ್ರು ಬಯಸೋದೇ ಸ್ವಲ್ಪ ಆನಂದ, ಅದು ಸಿಗೋದಿಲ್ಲ. ಅವ್ರು ಏನೂ ಬಯಸಿಲ್ಲ, ಪೂರ್ಣಾನಂದ ಕೊಡ್ತಾರೆ. ಇದು ದೇವರ ಹಿರಿಮೆ ಇದು. ಆದ್ದರಿಂದ ಯಾವಾಗಲೂ ಕೂಡ ಬೇಡ ಅಂದವ್ರಿಗೆ ಕೊಡೋದು, ಬೇಕು ಅಂದವರಿಗೆ ಬಿಡೋದು ಲೋಕ ಪದ್ಧತಿ. ಅದು ಯಾರೋ ಕೇಳಿದ್ರೆ ಅದನ್ನು ಹಾಕಿದ್ರೆ ಅವ್ನು ನೋಡಿದ ಆ ಕಡೆ ಹೋಗಿಬಿಡ್ತಾರೆ. ಅವ್ರು ಬೇಡ ಅಂತಾರೆ, ಸೈಡಿಂದ ಹಾಕ್ತಾರೆ. ಬೇಡ ಅಂತ ಈ ಸೈಡ್ ಆ ಸೈಡ್ ಹಾಕ್ತಾರೆ. ಅದಕ್ಕೆ ಬೇಕಾಗಿದ್ದಾರೆ ಹಾಕ್ತಾರೆ. ಅವ್ನು ಕೇಳಿದ್ರು ಹಾಕ್ತಾರೆ, ಕೇಳಿಸ್ತಿದ್ದಾಗ ಹೋಗಿಬಿಡ್ತಾರೆ. ಎಷ್ಟೋ ಸಲ ಕೇಳಿದ್ರು ಕೂಡ ಕೇಳಿಸ್ತಿದ್ದಾಗೆ. ಯಾವಾಗಲೂ ಕೂಡ ಈ ಲೋಕದಲ್ಲೇ ಬೇಡ ಅಂದ ತಕ್ಷಣ ಏನಂತಾರೆ, ತಗೊಳ್ಳಿ ಅಂತಾರೆ. ಬೇಕು ಅಂದ ತಕ್ಷಣ ಇಲ್ಲ ಅಂತ. ಮನುಷ್ಯ ಸೈಕಾಲಜಿ ಇರೋದೇ ಹಾಗೆ. ಪೂರ್ಣಾನಂದಾದಿತೇಷ್ಣಂತಿ ಪೂರ್ಣಾನಂದಾದಿಕಾ ಸ್ವತಃ ಬ್ರಹ್ಮಣೋ ಬ್ರಹ್ಮ ಸಂಪತ್ತಿಂ ಅತ ಆಹ ಶ್ರುತಿ ಸ್ಫುಟಂ. ಆದ್ದರಿಂದ ಯಾರು ಪರಮಾತ್ಮನ ಚಿಂತನೆ ಮಾಡುತ್ತಾರೆ ಬ್ರಹ್ಮ ಸಂಪತ್ತಿ ಆಗುತ್ತೆ ಅವರಿಗೆ. ಶ್ರುತಿ ಸ್ಫುಟಂ, ಸ್ಪಷ್ಟ ಹೇಳಿದೆ ಶ್ರುತಿ. ನ ಪರಬ್ರಹ್ಮತ ಅವಾಪ್ತಿ. ಆದರೆ ಇಲ್ಲಿ ಪರಬ್ರಹ್ಮ ಹತ್ರ ಹೋಗ್ತಾನೆ ಅಂತ ಹೇಳಿದ್ದಾರೆ ಹೊರತು ಪರಬ್ರಹ್ಮನೇ ಆಗ್ತಾನೆ ಅಂತ ಹೇಳಿಲ್ಲ. ಪರಬ್ರಹ್ಮತ ಆಪ್ತಿ ಬೇರೆ, ಪರಬ್ರಹ್ಮ ಆಪ್ತಿ ಬೇರೆ. ಪರಬ್ರಹ್ಮನ ಸೇರೋದು ಬೇರೆ, ಪರಬ್ರಹ್ಮತ್ವವನ್ನು ಹೊಂದೋದು ಬೇರೆ. ಅದಿಲ್ಲ. ತೇ ನತೇ ವಿಷ್ಣು ಇತಿ ಶ್ರುತಿ. ಶ್ರುತಿ ಇದೆ, ನತೇ ವಿಷ್ಣು ಮಹಿಮಾ ಹೇಳಿದ ಮಹಿತ್ವಮನ್ವಶ್ಚುವಂತಿ ವೇದವಾಕ್ಯ. ಯಾರು ಏನೇ ಪ್ರಯತ್ನ ಪಟ್ಟರು ಕೂಡ ಏನಾಗಲಿಕ್ಕೆ ಸಾಧ್ಯ ಇಲ್ಲ, ಬ್ರಹ್ಮತ್ವ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಪೂರ್ಣ ಪರಮಾತ್ಮತ್ವ ಸಿಗೋದಿಲ್ಲ. ಪರಬ್ರಹ್ಮತಾ ಚೈಷಾಂ ಬ್ರಹ್ಮಲೋಕಾತ್ ಪರಾಗತಿ. ಪರಬ್ರಹ್ಮತಾ ಚೈಷಾಂ ಬ್ರಹ್ಮಲೋಕಾತ್ ಪರಾಗತಿ. ಪರಬ್ರಹ್ಮತ ಅಂದರೆ ಏನು ಅಂದರೆ ಬ್ರಹ್ಮಲೋಕಕ್ಕೆ ಹೋಗಿ ಸೇರೋದಷ್ಟೇ ಹೊರತು ಈ ರೀತಿ ಬ್ರಹ್ಮತ್ವ ಹೊಂದೋದು ಅಂತ ಅರ್ಥ ಅಲ್ಲ. ನಾ ಪರಬ್ರಹ್ಮ ರೂಪತ್ವಂ. ಪರಬ್ರಹ್ಮ ರೂಪತ್ವನಿಗೆ ಬರೋದಿಲ್ಲ. ಅವನು ತೊಗೊಳಕ್ಕೆ ಯಾರು ಪ್ರಯತ್ನ ಪಟ್ಟರು? ಪೌಂಡ್ರಕ ವಾಸ್ತೇವ ಟ್ರೈ ಮಾಡ್ದ, ಅಟ್ಲೀಸ್ಟ್ ವೇಷ ಹಾಕೊಂಬೇಡ ಅಂತ ಹೊರಟ. ಏನಾಯ್ತು ಅದಕ್ಕೆ? ಪೌಂಡ್ರಕ ವಾಸುದೇವ ತಾನು ವಾಸುದೇವ ಆಗ್ಲಿಕ್ಕೆ ಹೊರಟ. ಅವ್ನು ಯಾರು ಕೊಂದರು? ವಾಸುದೇವನೇ ಕೊಂದ. ಆದ್ದರಿಂದ ಕಮ್ಸ್ ಕಾಮನ್ ಸೆನ್ಸ್. ನಮ್ಮ ಒಂದು ವಸ್ತುವನ್ನು ಕಂಡಿಟ್ಟಿದ್ದಾರೆ ಅಂದರೆ ಫಸ್ಟ್ ನಾವೇನು ಮಾಡ್ತೇವೆ? ಅವನ ಮೇಲೆ ಕಂಡಿಡ್ತೇವೆ ಫಸ್ಟ್. ಇದು ಮನುಷ್ಯನ ಸೈಕಾಲಜಿ. ಅದು ಎಂದೂ ಕೂಡ ಪರಬ್ರಹ್ಮತ್ವವನ್ನು ಇಷ್ಟಪಟ್ಟರೆ ಪರಬ್ರಹ್ಮದೇನೇ ನಾಶವಾಗ್ತಾನೆ. ಇವರೆಲ್ಲ ಏನು ಮಾಡಿದರು? ನಾಶವಾಗಬಾರದು ಅಂತ ಶುರು ಮಾಡಿದರು. ನಾವೆಲ್ಲ ಸಾಯಬಾರದು ಅಂತ. ಈ ಸಾಯದೇ ಇರಬೇಕು ಅನ್ನೋದು ದೇವರ ಗುಣ. ಅದು ತಾವು ಇಷ್ಟಪಟ್ಟರು, ಸತ್ತು ಹೋಗ್ಬಿಡ್ತಾರೆ. ಇವರೇನು ಮಾಡಿದರು? ಇಷ್ಟಪಡಲಿಲ್ಲ. ಧ್ರುವಾದೇವರು ಯಾರು ಅಂತದ್ದು ಕೇಳಲಿಲ್ಲ. ಆದ್ದರಿಂದ ಏನಾಯಿತು? ಇವತ್ತಿಗೂ ಇದ್ದ. ಅಂದರೆ ಇದನ್ನು ನಾನು ಸಾಯಬಾರದು ಅನ್ನೋದು ದೇವರಿಗೆ ಮಾತ್ರ ಸಾಧ್ಯವಾದ ಸಂಗತಿ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅದನ್ನು ನಾವು ಇಷ್ಟಪಟ್ಟರೆ ನಾವು ದೇವತ್ವ ಇಷ್ಟಪಟ್ಟಾಗಲಿಲ್ಲ. ಅದಕ್ಕೆ ಅವರೆಲ್ಲ ಇಂಡೈರೆಕ್ಟ್ಲಿ ಬ್ರಹ್ಮಾಸ್ಮಿ ಹೇಳ್ಕೊಂಡು, ಡೈರೆಕ್ಟ್ಲಿ ಹೇಳ್ಕೊಡೋದು, ಇಂಡೈರೆಕ್ಟ್ಲಿ ಹೇಳ್ಕೊಡೋದು.
ಆ ದೃಷ್ಟಿಯಿಂದ ಯಾವ ದೃಷ್ಟಿಯಿಂದ ಕೂಡ ಆ ಬ್ರಹ್ಮಾಸ್ಮಿ ಅಂತಕ್ಕಂಥ ಉಪಾಸನೆಯನ್ನು ನಾವು ಮಾಡಲಿಕ್ಕೆ ಬರೋದಿಲ್ಲ ಅಂತ ಮಾಡಿದರೆ ಅನರ್ಥ ಕಾದಿದೆ. ನ ಪರಬ್ರಹ್ಮರೂಪತ್ವಂ ಏವೇತಿ ಚ ಶ್ರುತಿ ಅನ್ಯೇಷಾಂ ಮ್ರಿಯಮಾಣಾನಾಂ ಪ್ರಾಣ ಭಾಗತ ಏವತು ದೇವತಾ ಸ್ವೇಕತಾಂ ಯಾಂತಿ ಭಾಗತೋ ಅನುರಜಂತಿ ಎಲ್ಲ ಬ್ರಹ್ಮಸೂತ್ರ ಭಾಷ್ಯ ಇದು. ಏನಾಗೆಂದ್ರೆ ಅರ್ಥ ಅವನು ಸತ್ತ ಅಂತ ತಿಳ್ಕೊಬೇಡ. ಸತ್ತರೆ ಎಲ್ಲ ಬಿಟ್ಟು ಹೋಗಿಲ್ಲ ಅವನು. ಏನಿದೆ ಈಗ ಎಲ್ಲ ಚೂರು ಚೂರು ಅಂಟ್ಕೊಂಡಿವೆ. ಬಿಡೋದನ್ನು ಬಿಡ್ತಾನೆ, ಉಳಿದೆಲ್ಲ ಹಾಗೇ ಇದೆ. ಹೇಳಿಲ್ಲ ಸೀಮೆ ಎಣ್ಣೆ ಕೈ ಹಾಕ್ಕೊಂಡ ಕೆಳಗೆ ಹಾಕಿಬಿಟ್ಟ. ಸೀಮೆ ಎಣ್ಣೆ ಹೋಗಿಲ್ಲ ಪೂರ್ತಿ, ತೊಳ್ಕೊಂಡ ಆಗಲೂ ಹೋಗಿಲ್ಲ ಪೂರ್ತಿಯಾಗಿ. ಇದು ಅರ್ಥ ಮಾಡಿಕೊಂಡ ಸೀಮೆ ಎಣ್ಣೆಯಾಗಿ ವಾಸನೆ ಗಂಟು ಬಿಡುತ್ತೋ ಪ್ರತಿ ಕರ್ಮದ ವಾಸನೆ ನಮ್ಮಿಂದ ಸೇರ್ಕೊಂಡ್ಬಿಡುತ್ತೆ. ಅದ್ರ ತಕ್ಕಂತೆ ಅನುಭವಿಸ್ಬೇಕು ನಾವೀಗ. ಆದರೆ ಅದನ್ನು ಹೇಳ್ತಾರೆ ನೋಡಿ, ಅನ್ಯೇಷಾಂ ಮ್ರಿಯಮಾಣಾನಾಂ ಪ್ರಾಣ ಭಾಗತ ಏವತು. ಯಾರೇ ವ್ಯಕ್ತಿ ಸತ್ರು ಕೂಡ ಅವನಿಂದ ಎಲ್ಲ ಹೋಗೋದಿಲ್ಲ. ಇವರೆಲ್ಲ ಬಾಯಿ ಬಂದಾಗ ಏನು ಹೇಳ್ತಾರೆ, ಹೋಯಿತು ಹಾಗೆ ಇನ್ನೇನು ಎಲ್ಲಿ ಅಂತ ಹೇಳ್ತಾರೆ. ಡಿ ಎನ್ ಎ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿದಾಗ ಬೂದಿಯಲ್ಲಿ ಕೂಡ ಏನಿದೆ ಅವರಿಗೀಗ ಇಂಡಿವಿಜುವಾಲಿಟಿ ಹೋಗಿಲ್ಲ ಅವನಿಗೆ. ಅವನ ಬೂದಿ ಅವನದೇ. ಅರ್ಥ ಆಯ್ತಾ ಈಗ? ಇಷ್ಟೆಲ್ಲ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಗಳು. ಅದು ಏನೋ ಇದೆ ಅಂತ ಆಯ್ತಲ್ಲ, ಆಗ ಸುಟ್ಟರು ಹೋಗೋದಿಲ್ಲ, ಹುಟ್ಟು ಕೂಡ ಸುಟ್ಟರು ಹೋಗೋದಿಲ್ಲ ಅದೊಂದು ಮಾತಿದೆಯಲ್ಲ. ಸುಟ್ಟರು ಹೋಗಲಿಲ್ಲ ಅಂತಾಯ್ತು. ಸತ್ರು ಹೋಗಲಿಲ್ಲ, ಸುಟ್ಟರು ಹೋಗಲಿಲ್ಲ. ಅದು ಭಾಗತ ಜೊತೆ ಹೋಗುತ್ತೆ, ಭಾಗತ ಬಿಟ್ಟು ಎಲ್ಲ ಬಂದಿದೆ. ಭಾಗತಂಬ ಅಂತ ಹೇಳಬೇಕಾದ್ರೆ ಎಲ್ಲಿ ಬಂದಿದೆ? ಬ್ರಹ್ಮಸೂತ್ರದಲ್ಲಿ ಎಲ್ಲಿ ಬಂದಿದೆ? ಹಾಂ, ಮೊದಲನೇ ವೈರಾಗ್ಯ ಪಾದದಲ್ಲೇ ಬಂದಿದೆ. ಅವನೇನು ಹೇಳಿದ, ಏನಿಷ್ಟೆಲ್ಲ ಕಷ್ಟಪಟ್ಟು ಸಾಧನೆ ಮಾಡೋದು ನಾವು ಸತ್ರೆ ಬೋಧಾಯ್ತಲ್ಲ ಅಂತ ಕೇಳಿದ. ಅರ್ಥ ಆಯ್ತು? ಎಲ್ಲ ಸಬ್ಮಿಟ್ ಹಾಗೆ ಸಬ್ಮಿಟ್ ಮಾಡ್ತೇನೆ ಅಷ್ಟೇ. ಅಂತೂ ಎಲ್ಲರೂ ಸಬ್ಮಿಟ್ ಮಾಡುತ್ತಾರೆ, ಬರೀ ಪೇಪರ್ ಸಬ್ಮಿಟ್ ಮಾಡ್ದ. ಅವನು ನಾವಿಬ್ಬರು ಸಬ್ಮಿಟ್ ಮಾಡೇ ಬಂದು ಇಬ್ಬರಿಗೆ ಒಂದೆರಡು ರಿಸಲ್ಟ್ ಬರುತ್ತೆ ಅಂತ ತಿಳ್ಕೊಂಡ. ಬರೆದು ಮಾಡೋದಕ್ಕೂ ಹಾಗೆ ಎಷ್ಟು ವ್ಯತ್ಯಾಸ ಇದೆ. ಬರೆದಿದ್ದು ಎಲ್ಲಿದೆ ಈಗ ಕೊಟ್ಬಿಟ್ನಲ್ಲ ಅಂತ ಕೇಳಿದರೆ ಅಲ್ಲಿ ರೆಕಾರ್ಡ್ ಆಗಿದೆ ಎಲ್ಲ ಕೂಡ. ಇವನ ತಲೆಯಲ್ಲಿರೋದು ಅಲ್ಲಿಗೆ ಹೋಗಿದೆ, ಅವನು ಅಲ್ಲಿ ನೋಡ್ತಾನೆ ಕೊಡ್ತಾನೆ. ಅರ್ಥ ಆಯ್ತಾ ಈಗ? ಇವನೇನು ಇಲ್ಲೆಲ್ಲ ಅರ್ಥ ಆಗುತ್ತೆ ಇವರಿಗೆ. ಅಲ್ಲಿ ಬಂದಾಗ ಏನಾಯಿತು, ಹೋಗಿ ತೊಂದರೆ ಯಾರನ್ನ ಕೊಂದ ಕೈ ತೊಳ್ಕೊಂಡ್ಬಿಟ್ಟ ಬೋಧೋಯ್ತು. ನೋಡಿ ಎಲ್ಲಿದೆ ಈಗ, ಅದು ಹೋಗುತ್ತೆ. ಅದರಿಂದ ಸಾಧ್ಯ. ಅಪಾರ್ಟ್ ಫ್ರಮ್ ದಟ್ ಏನಿದೆ ಈಗ, ಅವನು ಪಾಪ ಇದೆ, ಅವನಿಗೆ ಒಂದು ಪಾಪ ಇದ್ದೇ ಇದೆ. ಸೊ ಕೈ ತೊಳ್ಕೊಂಡ್ರೆ ರಕ್ತ ಹೋಗುತ್ತೆ ಹೊರತು ಪಾಪ ಹೋಗೋದಿಲ್ಲ. ಜನ ಅಲ್ಲೆಲ್ಲ ಅರ್ಥ ಆಗುತ್ತೆ ಸರಿಯಾಗಿ. ಇಲ್ಲಿ ಬಂದಾಗ ಎಲ್ಲ ಹೋಯ್ತು, ಏನಿರೋದಿಲ್ಲ. ತಪ್ಪದು ಆ ರೀತಿ ವಾದ ಮಾಡಿಕೊಡೋದು. ಭಾಗತ ಹೋಯ್ತು ಹೊರತು ಪೂರ್ತಿ ಹೋಗಲಿಲ್ಲ. ಇಂದ್ರಿಯಗಳು ಎಲ್ಲ ಇಂದ್ರಿಯಗಳು ಕೂಡ ಭಾಗಶಃ ಹೋಗುತ್ತೆ, ಭಾಗಶಃ ಹೋಗೋದಿಲ್ಲ. ಸ್ವರೂಪೇಂದ್ರಿಯ ಯಾವಾಗಲೂ ಹೋಗೋದೇ ಇಲ್ಲ. ಹೊರಗಿನ ಇಂದ್ರಿಯಗಳು ಕೂಡ ಪೂರ್ತಿ ಹೋಗೋದಿಲ್ಲ. ಯಾವಾಗ ಹೋಗೋದು ಪೂರ್ತಿಯಾಗಿ? ಲಿಂಗ ಪೂರ್ತಿ ಡಿಸ್ಕನೆಕ್ಟ್ ಆಗುತ್ತೆ, ಯಾವುದೂ ಇಲ್ಲ. ಮೊದಲನೇದಾಗಿ ಒಂದು ಇದಿದೆ ಅಂತ ತಿಳ್ಕೊಂಬ, ಸೀಮೆಎಣ್ಣೆ ವಾಸನೆ ಆಗಿದೆ, ಅದನ್ನು ನೀರು ತೊಳ್ಕೊಂಡ್ರೆ ಹೋಗೋದೇ ಇಲ್ಲ. ಪ್ರಾಪರ್ ರೆಮಿಡಿ ಹಾಕಬೇಕು. ಸಾಮಾನ್ಯವಾಗಿ ಅಭ್ಯಂಜನ ಮಾಡ್ಕೋತಾರೆ. ಬಟ್ ಎಣ್ಣೆ ಹಚ್ಕೊಳ್ಳೋದು, ಸೀಗೆ ಪುಡಿ ಹಚ್ಕೊಳ್ಳೋದು. ವಾದ ಏನು ಮಾಡ್ಬೋದು, ಎಣ್ಣೆ ಹಚ್ಚಿ ಸೀಗೆ ಪುಡಿ ಹಚ್ಕೊಳ್ಳೋದು ಯಾಕೆ ತೊಳ್ಕೊಬೇಕು? ಅದಕ್ಕೆ ಕೆಸರು ತೊಳ್ಕೊಳಕ್ಕಾಗಲ್ಲ ಅಂತ ಕೇಳುತ್ತೆ. ಅದನ್ನು ತಡೀತಾ ಇಲ್ಲ. ಯಾವುದು ತಡೀತಾ ಇರೋದು? ದೇಹದ ಕೊಡೆ ತೆಗಿತಿರೋದು. ಅದೇನೋ ತಡಿಲಕ್ಕೋಸ್ಕರ ಅದು ಬೇಕು, ಅದು ತಡಿಲಕ್ಕೆ ಅದು ಬೇಕು ಅಷ್ಟೇ ಹೊರತು ಏನಲ್ಲ. ಇದು ಎಣ್ಣೆ ತೊಳೆಯೋ ಉದ್ದೇಶ ನಮ್ಮದಲ್ಲ, ಕೊಳಗೆ ತೊಳೋ ಉದ್ದೇಶ ಇರೋದು. ಅದೇ ರೀತಿ ಇಲ್ಲೇನಿದೆ ಅಂತ ಕೇಳಿದರೆ ಒನ್ಸ್ ಫಾರ್ ಆಲ್ ಹೋಗೋದು ಯಾವಾಗ? ಅಲ್ಲಿ. ಸೊ ಪ್ರಾಪರ್ ರೆಮಿಡಿ ಆಗಬೇಕು. ಪ್ರಾಪರ್ ರೆಮಿಡಿ. ಇವತ್ತು ಪೇಂಟ್ ಏನು ಮಾಡಿ ಟರ್ಪೆಂಟೈನ್ ಹಾಕೊಂಡು ಹೋಗ್ಬಿಡೋದು. ನೀವು ಎಷ್ಟು ನೀರು ಹಾಕಿ ಏನು ತೊಳೆದ್ರೂ ಹೋಗೋದಿಲ್ಲ. ಅದು ಯಾವುದಕ್ಕೂ ಅಷ್ಟೇ. ಸರಿಯಾದ ರೆಮಿಡಿ ಆದರೆ ಕರೆಕ್ಟಾಗಿ ಹೋಗೋದು. ಬೇರೆ ರೆಮಿಡಿ ಆದರೆ ನೀವು ಬಂಗಾರ ಹಾಕಿ ತೊಳೆದ್ರೂ ಹೋಗೋದಿಲ್ಲ. ಉದಾಹರಣೆ ಇಷ್ಟೇ, ಬಂಗಾರ ಉಜ್ಕೋತಾ ಇದ್ದರೂ ಕೂಡ ಏನಾಗೋದಿಲ್ಲ, ಹೋಗೋದಿಲ್ಲ. ಅದು ವ್ಯಾಲ್ಯೂ ಎಷ್ಟು, ಒಂದು ಸ್ಕ್ರೂ ಹಾಕಿದರೆ ಸಾಕು. ಅದಕ್ಕೆ ನೀವು ಗೋಲ್ಡನ್ನು ಬ್ರಿಕ್ ಇಟ್ಟರು ಹೋಗೋದೆ. ಅದಕ್ಕೆ ಏನು ಹೇಳಿದ್ರು, ಸಂಬಂಧಪಟ್ಟ ರೆಮಿಡಿ ಆಗಬೇಕೆ ಹೊರತು ಅಸಂಬದ್ಧವಾದ ಹಾಕ್ಕೊಡೋದು. ಇವರಿಗೆಲ್ಲ ಗೊತ್ತಿಲ್ಲ. ಆದ್ದರಿಂದ ಎಲ್ಲೆಲ್ಲೋ ರೆಮಿಡಿ ಹುಡುಕ್ತಾರೆ, ಸಿಗೋದಿಲ್ಲ. ಅದಕ್ಕೆ ತಮಾಷೆ ಬಿಡ್ತಾರೆ. ಬಾಯಾರಿಕೆ ಆಗಿದೆ, ಒಂದು ಚಕೋರ ಪಕ್ಷಿ ಬಾಯಾರಿಕೆ ಆಗಿದೆ, ಗೊತ್ತಾಯ್ತಾ? ಅದು ಕರೀತಾರೆ, ಅದಕ್ಕೆ ಸಾರಗ ಸ್ಪೆಷಲ್ ಪಕ್ಷಿ ಬಾಯಾರಿಕೆ ಆಗಿದೆ, ಪಕ್ಕದಲ್ಲೇ ನೀರಿದೆ, ಎಲ್ಲಿ ನೋಡುತ್ತಂಥದ್ದು? ಮೇಲೆ ನೋಡ್ತಾ ಮಳೆ ಬರುತ್ತಾನೋ ಕುಡಿಬೇಕು ಅಂತ ಹೇಳ್ಬಿಟ್ಟು. ಎಷ್ಟು ದಂಡ್ರಿದ್ದಾರಲ್ಲ. ಇನ್ನೊಬ್ಬ ಗಂಗಾ ನದಿ ತೀರದಲ್ಲಿದ್ದಾನೆ, ಅರ್ಜೆಂಟ್ ನೀರು ಬೇಕಾಗಿದೆ, ಬಾವಿ ತೊಡ್ತಾ ಕೂತಿದ್ದಾನೆ. ಪಕ್ಕದಲ್ಲೇ ಗಂಗಾ ನದಿ ಇದೆ, ತೊಡ್ತಾನೆ. ಹೃದಯದಲ್ಲೇ ದೇವರಿದ್ದಾನೆ, ಯಾರನ್ನ ಕೇಳ್ತಾನೆ. ಇವೆಲ್ಲ ನೋಡಿ ತಮಾಷೆ ಅನಿಸುತ್ತೆ. ನಿಜವಾದ ತಮಾಷೆ ಇಲ್ಲಿರೋದು ನಾವು ಮಾಡ್ತಿರೋದೇ ತಮಾಷೆ ಆಗಿರೋದು. ಅವ ತಮಾಷೆ ಮಾಡಿದಾಗ ನಾನು ನಗ್ತಾರಿಲ್ಲೋ, ದೇವತೆಗಳು ನಗ್ತಾರೆ ಅಂತ ಹೇಳ್ತಾರೆ. ಎಷ್ಟು ಸುಲಭವಾದ ಕಳ್ಕೊಂಡ್ಬಿಟ್ಟಿದ್ದಾರಲ್ಲ ಇವರು. ಯಾತಕ್ಕೆ? ದೇವತಾ ಅನ್ಯೇಷಾಂ ಮ್ರಿಯಮಾಣಾನಾಂ ಜ್ಞಾನಿನಾಂ ಮುಚ್ಯಮಾನಾನಾಂ ನೈವ ಯಾಂತಿ ಸ್ಮ ದೇವತಾ ತೇನೈವ ಸಿ
ತಥೋ ಅನುಕ್ರಮಣ ಶ್ರುತಿ ಈ ಬ್ರಹ್ಮತರ್ಕೆ. ಇಲ್ಲಿ ಒಂದು ವಿಷಯ ಮುಗೀತು. ಇನ್ನೊಂದು ವಿಷಯ ಇದೆ. ದೇವತೆಗಳು ಎಲ್ಲ ತತ್ವಾಭಿಮಾನಿ ದೇವತೆಗಳು ಯಾರು ಪೂರ್ತಿ ಬಿಟ್ಟು ಹೋಗೋದಿಲ್ಲ, ಪ್ರಾಣದೇವ್ರ ಜೊತೆಗೆ ಇದ್ದೇ ಇರ್ತಾರೆ. ಆದರೆ ಮುಕ್ತಿಗೆ ಹೋಗ್ಬೇಕಾದ್ರೆ ದೇವತೆಗಳು ಜೊತೆಗೇ ಬರ್ತಾರೆ, ಅವರು ಮುಕ್ತಿ ಬರ್ತಾರೆ, ಹೊರತು ಏನಾಗೋದಿಲ್ಲ, ಅವ್ರು ಈ ರೀತಿ ಬಿಟ್ಟು ಹೋಗೋದಿಲ್ಲ. ಇಲ್ಲಿ ಬಿಟ್ಟಂದರೆ ಗುಡ್ ಬೈ ಮಾಡ್ತಾರೆ, ಅಲ್ಲಿ ಹಾಗಲ್ಲ, ಜೊತೆಗಿರ್ತಾರೆ, ಬಂಧನ ಮುಗೀತು ಓಕೆ ಅಂತ ಹೇಳ್ತಾರೆ ಅಷ್ಟೇ ಹೊರತು ಅವ್ರು ಈ ರೀತಿ ಬಿಟ್ಟು ಹೋಗೋದಿಲ್ಲ. ಇತಿ ಬ್ರಹ್ಮತರ್ಕೆ. ಏನು ಹೋಗೋದಿಲ್ಲ, ಯಾರು ಹೋಗುತ್ತೆ? ದೇವತೆಗಳು ತಮ್ಮ ತಮ್ಮ ಜಾಗಕ್ಕೆ ಹೋಗ್ಬಿಡ್ತಾರೆ. ಅವತ್ತು ಕೆಲಸ ಮುಗಿತಲ್ಲ, ಈಗ ಆಫೀಸ್ ಪುಸ್ತಕ ಎಲ್ಲ ಒಟ್ಟಿಗೆ ಮನೆಗೆ ಹೋದ್ರೆ ಆಗ ಅಷ್ಟೇ. ಈಗೇನಿಲ್ಲ ಅವರಿಗೆ, ಕೆಲಸ ಮುಗಿದೋಯ್ತು, ಆ ಕೆಲಸ ಮುಗೀತು. ಬಟ್ ನಿಯಾಮಕತ್ವ ಪೂಜ್ಯತ್ವ ಅದು ಹೋಗೋದಿಲ್ಲ, ಅದು ಇದು ಮುಗೀತು. ದೇವಾಶ್ಚ ಋಷಯಶ್ಚೈವ ಅಂದರೆ ಬಂಧಕವಾದ ಪೋರ್ಷನ್ ಹೋಯಿತು, ಬಂಧಕವಾದ ಪೋರ್ಷನ್ ಹೋಗಲಿ. ಅರ್ಥ ಆಯ್ತಾ? ಈಗ ಜೈಲಿಗೆ ಹಾಕಿ ಒಳಗೆ ಕರ್ಕೊಂಡು ಹೋಗೋದು ಬೇರೆ, ಕರ್ಕೊಂಡು ಹೊರಗೆ ಬಿಡೋದು ಬೇರೆ. ಜೊತೆಗಿದ್ದ ಹೋಗ್ಬೇಕಾದ್ರೂ ಜೊತೆಗಿದ್ದಾನೆ, ಬರಬೇಕಾದ್ರೂ ಜೊತೆಗಿದ್ದಾನೆ. ಹೋಗ್ಬೇಕಾದ್ರೆ ಬಂಧಕನಾಗಿದ್ದಾನೆ, ಬರಬೇಕಾದ್ರೆ ಮೋಚ ಸರಿಯಾದ ದಾರಿ ಕೊಟ್ಟು ಹೋಗಿ ಬಾ ಅಂತ ಕಳಿಸ್ತಾನೆ. ಆದ್ದರಿಂದ ಜೊತೆಗೆ ಇವರು ಈ ರೀತಿ ಇರ್ತಾರೆ ಹೊರತು ಬಂಧಕರಾಗಿರೋದಿಲ್ಲ. ತೇನೈವ ಸಹ ಸಂಯಾಂತಿ ತಥೋ ಅನುತ್ಕ್ರಮಣ ಶ್ರುತಿ ಇತಿ ಬ್ರಹ್ಮತರ್ಕ. ಆದ್ದರಿಂದ ಉಳಿದ ದೇವತೆಗಳು ಬಿಟ್ಟು ಹೋಗೋದಿಲ್ಲ ಅಂದ್ರೆ ಈ ಅರ್ಥ ಮಾಡಬೇಕೆ ಹೊರತು ಅದಲ್ಲ. ಪ್ರತಿಯೊಬ್ಬನು ಸತ್ತಾಗ ಹೋಗೋ ರೀತಿ ಬೇರೆ, ಮುಕ್ತನಾದಾಗ ಹೋಗೋ ರೀತಿ ಬೇರೆ, ಅದು ಡಿಫರೆನ್ಸ್ ಇದೆ. ಈಗ ನೆಕ್ಸ್ಟ್, ಈಗ ತದ್ ಅವಗಮಾರ್ಥ ಅಸಿತ ಸಿತಯೋ ಗುಣ ವಿಗುಣಯೋ ನಹಿ ದೇಹಭೃತಾಂ ಸಗಿರಃ ಅನುಯುರತ್ರ ಹಂಸಕುಲಗೀತ ಪರಂಪರೆಯ ನ ತುಷಾವರಣ ಇವ ರಜಾಂಸಿ ವಾಂತಿ ವಯಸಾ ಸಹ ಯಶ್ರುತಯಸ್ತ್ವಪಿ ಸಫಲಂ. ಇನ್ನೊಂದು ಉಳ್ಕೊಳ್ತಾ ವಾಕ್ಯ ಇಲ್ಲ. ಒಂದು ದೇವಾಶ್ಚ ಋಷಯಶ್ಚೈವ ಸುಭಕ್ತ್ಯ ಕಾವಿನೋಪಿತು ಮುಚ್ಯಂತೆ ನಿಯಮಾದೇವ ಪಶ್ಯಂತೆ ಚ ಹರಿಂ ತಥಾ ನಾ ಇತಿ ಸ್ಕಾಂದ. ಮುಂದೇನಿದೆ? ಹರಿಂ ತಥಾ ಇದೆ, ಮುಂದಿದೆ ಹರಿಂ ಅಲ್ಲ, ಹರಿಂ ತಥಾ ನ ಇದೆ, ಮುಂದೇನಿದೆ? ತಥಾ ಇಲ್ಲ, ಹರಿಂ ನಾನು, ಅದು ಸರಿ. ದೇವಾಶ್ಚ ಋಷಯಶ್ಚೈವ ಸುಭಕ್ತ್ಯ ಕಾಮಿನೋಪಿತು. ದೇವತೆಗಳು ಋಷಿಗಳು ಕೂಡ ಕಾಮಿಗಳೇ, ಆದರೆ ಇವ್ರ ಥರ ಕಾಮ ಅಲ್ಲ. ಏನು ಕಾಮ? ಅವರು ನಿಷಿದ್ಧ ಕಾಮನೆ, ಅವ್ರದ್ದೆಲ್ಲ ಅಂಥದ್ದು ಯೋಗ್ಯ ಕಾಮನೆ ಇದೆ. ಮುಚ್ಚಂತೆ ನಿಯಮಾದೇವ, ಈ ಕಾಮನೆ ಬಂಧಕ್ಕೆ ಕಾರಣ ಆಯಿತು, ಆ ಕಾಮನೆ ಮೋಕ್ಷಕ್ಕೆ ಕಾರಣ ಆಯಿತು. ಹೇಳಲಿಲ್ಲ? ಎಲ್ಲೋ ಕ್ಲಬ್ಗೆ ಹೋಗ್ತೀನಿ ದುಡ್ಡು ಕೊಡೋವಂಥದ್ದು ಹೇಗಿರ್ತದೆ, ಟೆಕ್ಸ್ಟ್ ಬುಕ್ ತೊಗೋತೀನಿ ಅಂತ ಹೇಳೋದು ಹೇಗಿರುತ್ತೆ, ಅದು ಅಪ್ರಿಷಿಯೇಟ್ ಮಾಡ್ತಾರೆ. ಸಾಲ ಮಾಡಿ ಯಾರು ಕೊಡ್ತಾನೆ, ಅದಕ್ಕೆ ಎಷ್ಟೋ ಜನ ಕೂಲಿಕಾರನ ಮಗಳು ರ್ಯಾಂಕ್ ಅಂತ ಬರೋದಿಲ್ಲ, ಕಷ್ಟಪಟ್ಟು ಕೊಡ್ತಾರೆ. ಅದಕ್ಕೆ ಉದ್ಧಾರ ಆಗಲಿ ಅಂತ. ಅದು ಇದು ಕೊಟ್ಬಿಟ್ರೆ ಪಾಪರಾಗ್ತಾರೆ, ಕೇಳಿದ್ದೆಲ್ಲ ಕೊಟ್ಬಿಟ್ರೆ ಶ್ರೀಮಂತ ಪಾಪರಾಗಿಬಿಡ್ತಾರೆ, ಇವರು ಕೂಲಿಗಾರ ಬೇಲಿ ಬರ್ತಾರೆ. ಆದ್ದರಿಂದ ಇಷ್ಟಪಟ್ಟ ಕಾಮನೆ, ಎಲ್ಲೆಲ್ಲಿ ಕಾಮ ನಿಷೇಧ ಹೇಳ್ತಾರೋ ದುಷ್ಕಾಮನೆ ನಿಷೇಧನೆ ಹೊರತು ಸರ್ವತಾ ಕಾಮನ ತ್ಯಾಗ ಅಲ್ಲ. ಏನು ಬಂತ? ಏನು ಬಂತ? ಹಾಂ ಹಾಂ ಏನು ಬಂತ? ಅದೇನು ಬಂತು? ಯಾರು ತಾಕ್ಬಾರ್ದು? ಯಾರು ತಪ್ಪದು? ಹೌದು, ಅದಕ್ಕೆ ಅದು ಯಾರು ನಿಷಿದ್ಧ ಮಾಡಿದ್ದೀಗ? ದೇವರೋ ಭೃಗುನೋ? ಭೃಗು ಋಷಿಗಳು ಯಾವುದು ಅವ್ರ ಲಿಮಿಟೇಷನ್ ತೋರಿಸ್ತು, ಅದಕ್ಕೆ ಶಿಕ್ಷೆ ಆಯಿತು. ಅವರಿಗೆ ವ್ಯಾಧನಾಗಿ ಹುಟ್ಟಿದ್ರು, ಪರೀಕ್ಷೆ ಹಾಗೆ ಮಾಡ್ಲಿಕ್ಕೆ ಹೋಗ್ತಾರೆ ಯಾರು ಕೂಡ. ಗೊತ್ತಾಯ್ತಾ? ಪರೀಕ್ಷೆ ಮಾಡಬೇಕಾದ್ರೆ ಈಗ ಫ್ರ್ಯಾಕ್ಚರ್ ನೋಡ್ಬಿಟ್ಟು ಕೈ ಕಟ್ ಮಾಡಿ ಮನೆ ಆಪ್ರೇಟ್ ಕಳಿಸ್ತಾರೆ ಯಾರು? ಹಾಗೆ ಮಾಡ್ತಾರಾ? ತಪ್ಪು ಮಾಡಿದರು, ಅರ್ಥ ಮಾಡ್ಕೊಳ್ಳಿಲ್ಲ. ದೇವರ ಕ್ಷಮೆನೇನು ತಿಳ್ಕೊಂಡ, ಅಶಕ್ತಿ ಅಂತ ತಿಳ್ಕೊಂಬಿಟ್ಟು ನನ್ನನ್ನು ನಾನು ಭಾರಿ ದೊಡ್ಡವನು, ನನ್ನ ಇಗ್ನೋರ್ ಮಾಡಿಬಿಟ್ರೆ ಬಂದರೆ ಮಾತಾಡಿಸ್ಕೊಡ್ದಾ? ಈ ಭಾವನೆ ಬರಬಾರ್ದು. ಅದಕ್ಕೆ ಒಂದು ಮಾತು, ಮಹಿತರಲ್ಲಿ ಮಾನವನು ಬಯಸುವವಾಗೆ, ದೊಡ್ಡವರಲ್ಲಿ ಅವರಿಗಿಂತ ಹೆಚ್ಚು ಗೌರವ ಸಿಗಬೇಕು ಅಂತ ಬಯಸಬಾರದು. ಹೇಳಿದ್ರೆ ರಿಜೆಕ್ಟ್ ಇಲ್ಲ ಅವರಿದ್ದಾರೆ ಅಂತ ಹೇಳಬೇಕು. ಕೃಷ್ಣನ ಅಗ್ರಪೂಜೆ ಆದಾಗ ಉಳಿದವರೆಲ್ಲ ಒಪ್ಕೊಂಡ್ಬಿಟ್ಟು ಶಿಶುಪಾಲ ದೊಡ್ಡ ಗಲಾಟೆ ಅಕ್ಸೆಪ್ಟ್ ಮಾಡಬೇಕಾಗಿತ್ತು, ಮಾಡಿದೆ ಹೋಗಿ ಅಲ್ಲೇ ಸತ್ತೋದ ಮಾಡಿದ್ದಕ್ಕೆ. ಆ ದೃಷ್ಟಿಯಲ್ಲಿ ಭಗವಂತರುಗಳೇನು ಮಾಡಬೇಕಾಗಿತ್ತು? ಬಂದಿರೋದು ತಾವು ಪರೀಕ್ಷೆಗೆ, ಬಂದಿರೋದು ಪರಮಾತ್ಮನ ಮನೆಗೆ, ಅಲ್ಲಿ ಬಂದು ಏನೋ ಮಾಡ್ಲಿಕ್ಕೆ ಹೊರಟ್ರೆ ತಪ್ಪಲ್ಲಿ ಪರೀಕ್ಷೆ ಮಾಡೋ ರೀತಿನ ಅದು ಅಲ್ಲ. ಆದ್ರೆ ದೇವ್ರಿಗೆ ಕ್ಷಮಿಸ್ತಾರೆ. ಅರ್ಥ ಆಯ್ತಾ? ದೇವ್ರಿಗೆ ಕ್ಷಮಿಸ್ತಾರೆ. ಗೋಪ ಗುರುವಿನ ಮಡದಿ ಭೃಗು ನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳು ಕೊಂಡ ಮಹಾಪರಾಧ ಅಂತ ಕರೆದಿದ್ದಾರೆ. ಅದ್ರ ಫಲವಾಗಿಯೇ ಜನ ಬೇಡನಾಗಿ ಹುಟ್ಟಿ ಆ ಪಾಪ ಕಳ್ಕೊಂಡು ಹೋದ್ರು. ಏನು ಮಾಡಿದ್ರೆ? ಏನು ಮಾಡಿದ್ರೆ?
ಹಾಂ ಹೌದು ಹೌದು ಅಲ್ಲ ಗೊತ್ತೇ ಇದೆ ಪರೀಕ್ಷೆ ಮಾಡೋದೇನು ಬಂತು ಅದರೊಳಗೆ ರುದ್ರದಿರೋದೇ ಹಾಗೆ ತಪ್ಪಲ್ವ ಹೋಗಿದ್ದೀಗ ಅಲ್ಲ ಅದು ಎಲ್ಲ ಪರೀಕ್ಷೆ ಥಿಯರಿ ಓದ್ಕೊಂಡಿದ್ದಾರೆ ಪ್ರಾಕ್ಟಿಕಲಿ ನೋಡಕ್ಕೆ ಬಂದಿದ್ದಾರೆ ಅಷ್ಟೇ ಅದು ನೋಡೋದ್ಬಿಟ್ಟು ಏನು ಮಾಡಿದ್ರು ಅವರೀಗ ಶಾಪ ಕೊಡು ಏನೋ ಮಾಡ್ಲಿಕ್ಕೆ ಹೋಗ್ತಾರೆ ಅವ್ರು ಹಾಗಿದ್ದಾರೆ ಇದ್ದಾರೆ ಅಷ್ಟೇ ಹೊರತು ಏನು ಮಾಡ್ಲಿಕ್ಕೆ ಹೋಗಬಾರ್ದು ಬ್ರಹ್ಮದೇವ್ರಿಗೆ ಅವತಾರನೇ ಇಲ್ಲ ಇವರು ಶಾಪಕ್ಕೆ ಅವತಾರ ಮೂರ್ತಿ ಪೂಜೆ ಆಗಲಿ ಇರೋದೇ ಅದನ್ನು ಏಕಾಶಿ ಉಪವಾಸ ಮಾಡಿರಿ ಉಪವಾಸ ಬೀಳ್ರಿ ಅಂತ ಹೇಳಿದಾಗ ಇವರು ಪಾಪ ಏನೂ ಕಾರಣ ಅಲ್ಲ ಅದಕ್ಕೆ ಆ ರೀತಿ ಮಾಡಿದರು ಆ್ಯಕ್ಚುಲಿ ಒಳ್ಳೆ ಕೆಲಸ ಉದ್ದೇಶ ಸರಿ ಇದೆ ಆದರೆ ಮೀನ್ಸ್ ಸರಿ ಇಲ್ಲ ಆ ಮೀನು ಯಾವಾಗಲೂ ಗುರಿನ ಒಳ್ಳೆ ರೀತಿ ಸಾಧಿಸ್ಬೇಕೇ ಹೊರತು ಹುಕ್ಕಾರ್ ಕ್ರಕ್ ಅಂತ ಮಾಡಬಾರ್ದು ಆದರೆ ಅವು ಗುಣ ಇತ್ತಲ್ಲ ಅದಕ್ಕೆ ಅವ್ರಿಗೆ ಬೆಲೆ ಬಂತು ಗುಣದ ಸ್ಥಿತಿ ತಪ್ಪಿ ಶಿಕ್ಷೆ ಆಯಿತು ಅಂತ ಅದು ತಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನುಯವರತ್ರ ಹಂಸಕುಲಗೀತ ಪರಂಪರೆಯ ನ ತುಷಾವರ ಇವ ರಜಾಂಸಿ ವಾಂತಿ ವಯಸಾ ಸಹ ಯಶ್ರುತಯಸ್ತ್ವಯಿ ಸಕಲಂ ಪತಂತಿ ನ ಪತಂತಿ ಬಂಧನಾ ಅದಿಷ್ಟು ಕೂಡ ದೊಡ್ಡ ಬಾಯಿ ತುಂಬ ಬರೀತಾರೆ ಅದಕ್ಕೆ ತದವಗಮಾರ್ಥ ಸಿತಾಸಿತಯೋ ಗುಣವಿಗುಣಯೋ ನಹಿ ದೇಹಭೃತಾಂ ಸಗಿರಹ ಸಿತ ಅಸಿತ ಕಪ್ಪು ಬಿಳಿ ಅಂದರೆ ವಿಹಿತ ಅನಿಶ್ಚಿತ ಇದರಿಂದಾಗಿ ದೇಹಭೃತ ಈ ಜೀವಿಗಳಿಗೆ ಒಂದು ಬಂಧನ ಇದೆ ಅನುಯಯುರತ್ರ ಹಂಸಕುಲಗೀತ ಪರಂಪರೆಯ ಆದರೆ ಯಾರು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ವಿಧಿ ನಿಷೇಧಗಳು ಫಾಲೋ ಮಾಡ್ತಾರೆ ಅವ್ರಿಗೇನಿಲ್ಲ ಆ ಸಮಸ್ಯೆ ಬರೋದಿಲ್ಲ ಅನುಯಯುರತ್ರ ಸಕಲ ಗೀತ ಹಂಸಕುಲ ಗೀತ ಪರಂಪರೆಯ ನ ತುಷಾಭರಣ ಇವ ಯಾಂಸಿ ವಾಂತಿ ಹಂಸಕುಲ ಗೀತ ಪರಂಪರೆಯ ನಮಗೆ ಜ್ಞಾನ ಬರ್ಬೇಕಾದ್ರೆ ಹೇಗೆ ಬರಬೇಕು ಹಂಸಕುಲ ಗೀತ ಪರಂಪರೆ ಹಂಸರು ಶುದ್ಧರು ನಿಜವಾದ ಶುದ್ಧರು ಅಂದರೆ ಬ್ರಹ್ಮವಾಯುಗಳು ಅದಕ್ಕೇ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯ ಅವ್ರ ಮೂಲಕನೇ ಜ್ಞಾನ ಬರಬೇಕು ಇಲ್ಲದ್ರೆ ಆಚಾರ್ಯರು ಕಳಿಸ್ಬೇಕಾಗಿದ್ದಿಲ್ಲ ಅವ್ರು ಎಂಥವ್ರವರು ಹಂಸ ಅಂದರೆ ಪರಮಶುದ್ಧರು ಅವ್ರು ಯಾವ ಇದರಲ್ಲಿದ್ದರೂ ಕೂಡ ಅವರು ಪರಮಹಂಸರೇ ಗೃಹಸ್ಥರಾಗಿಯೂ ಪರಮಹಂಸರೇ ಅಷ್ಟರ ಮಟ್ಟಿಗೆ ಶುದ್ಧಿ ಇದಕ್ಕೆ ನೀವು ಹೋಗಿ ಅಂತ ಕಳಿಸ್ಕೊಟ್ರು ಅದಕ್ಕೆ ಇನ್ನೊಂದು ಸ್ವಾರಸ್ಯ ಎಲ್ಲ ಮತಾಚಾರ್ಯರು ಕೂಡ ಸನ್ಯಾಸಿಗಳಾಗೇ ಹೆಚ್ಚು ಜನ ಪ್ರಚಾರ ಮಾಡೋದು ಯಾಕೆ ಗೊತ್ತಾ ಈ ಮಾತಿದೆ ಸನ್ಯಾಸಿಗಳ ಮಾತನ್ನು ಕೇಳಬೇಕು ಅಂತ ಅದಕ್ಕೇನು ಮಾಡಿದರು ಅವರು ಸನ್ಯಾಸಿ ವೇಷನೇ ತೊಗೋಬೇಕು ಅದು ಆಚಾರ್ಯ ಶಿಸ್ ಮಾಡೋಕ್ಕೆ ಏನು ಮಾಡೋದು ಅದೇ ವೇಷದಲ್ಲೇ ಬಂದು ಮ್ಯಾಚಿಂಗ್ ಕಾಂಬಿನೇಷನ್ ಆಗಬೇಕು ಆ ರೀತಿ ಬಂದು ಹೇಳ್ತಾರೆ ಅಲ್ಲೆಲ್ಲ ಬಂದಿದೆ ಮದುವೆ ಇದರೊಳಗೆ ಸನ್ಯಾಸಿ ಯಾತಕ್ಕಾಗಬೇಕು ಅಂತ ಅವ್ರು ಹೇಳ್ತಾರೆ ಈಗಾಗಲೇ ಅಸಂಗ ಯಾವಾಗಲೂ ಕೂಡ ಜನಗಳಿಗೆ ಬರೋದು ಜನಸ್ಯಮಾನಂತೂ ವಿಶಿಷ್ಟ ಚೇಷ್ಟಿತ ದೊಡ್ಡವರು ಮಾಡೋದನ್ನು ನೋಡಿ ಅವರು ಫಾಲೋ ಮಾಡ್ತಾರೆ ಇವತ್ತು ಯತಿಗಳ ದೊಡ್ಡವರು ಅಂತೂ ಭಾನ್ಯತಲ್ಲೇ ಕೂತ್ಬಿಟ್ಟಿದೆ ಅವ್ರು ಹೇಳಿದ್ದನ್ನು ಕೇಳ್ತಾರೆ ಮಾಡಿದ್ದನ್ನು ಹೀಗೆ ಮಾಡೋದನ್ನು ಮಾಡ್ತಾರೆ ಉಳಿದವ್ರು ಹೇಳಿದ್ರೆ ಕೇಳೋದಿಲ್ಲ ಬೇಸ್ಟ್ ಹೇಳಿದ್ರೆ ಕೇಳ್ತಾರೆ ಸ್ಕೂಲ್ಗಳಲ್ಲಿ ಉಳಿದವ್ರು ಹೇಳಿದ್ರೆ ಕೇಳೋದಿಲ್ಲ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಬಂದರೆ ಅವ್ರ ಮಾತು ಕೇಳ್ತಾರೆ ಅನ್ಕನ್ಸರ್ಡ್ ಬಗ್ಗೆ ಕೇಳೋದಿಲ್ಲ ಜ್ಞಾನ ಕಾರ್ಯಕ್ಕೆ ಯಾತಕ್ಕೆ ಯತಿಗಳಾಗಬೇಕು ಅಂದರೆ ಎಲ್ಲ ಬಿಟ್ಟು ಬಂದವರು ಆದ್ದರಿಂದ ಏನಿರೋದಿಲ್ಲ ತಲೆಯೊಳಗೆ ಅವರಿಗೆ ವೆಸ್ಟೇಜ್ ಇಂಟ್ರೆಸ್ಟ್ ಇರೋದಿಲ್ಲ ಅದು ಏನು ಹೇಳ್ತಾರೆ ಸರಿಯಾಗಿ ಹೇಳ್ತಾರೆ ಬೇರೆಯವ್ರಿಗೆ ಯಾರು ಏನೋ ಕೆಲಸ ಆಗಬೇಕಾಗಿರುತ್ತೆ ಶಾಸ್ತ್ರಕ್ಕೆ ಏನು ಮಾಡ್ತಾರೆ ಕಮರ್ಷಿಯಲ್ ಆಗಿಬಿಡ್ಬೋದು ಇವ್ರು ಕಮರ್ಷಿಯಲ್ ಆಗೋ ಚಾನ್ಸೇ ಇಲ್ಲ ಅಂತಾಗಿದ್ದೆ ಇವತ್ತು ಆ ವಿಷಯ ಬೇರೆ ಬಟ್ ಆ್ಯಕ್ಚುಲಿ ಏನಾಗೋದಿಲ್ಲ ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಒಂದು ಮಾತು ಹೇಳ್ತಾರೆ ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಯಾತಕ್ಕೆ ಪರ್ಪಸ್ಸೇ ಇಲ್ಲ ಎಲ್ಲ ಬಿಟ್ಟು ಬಂದಿರ್ಬೇಕಾದ್ರೆ ಯಾಕೆ ಸುಳ್ಳು ಹೇಳ್ತಾರೆ ಕೃಷ್ಣದೇವರು ಏನು ತಿಳ್ಕೊಂಬಿಟ್ಟ ಪುರಂದರದಾಸು ಭಿಕ್ಷೆ ಬರ್ತಿದ್ರು ಆ್ಯಕ್ಚುಲಿ ಭಿಕ್ಷೆ ಅಲ್ಲ ಅದು ಯಾವ ವಾರಕ್ಕೆ ಬಂದರು ಇವರೇನು ತಿಳ್ಕೊಂಡ್ರು ಪಾಪ ಎಲ್ಲ ಬಿಟ್ಟು ಹೋಗಿಬಿಟ್ಟಿದ್ದಾರೆ ದೊಡ್ಡ ನವಕೋಟಿ ನಾರಾಯಣ ಅಂತೆ ಎಲ್ಲ ಬಿಟ್ಟು ಬಂದುಬಿಟ್ಟಿದ್ದಾರೆ ಪಾಪ ಏನೋ ಅಗತ್ಯ ಇರ್ಬೋದು ಅಂಥೇಳಿ ಪಾಪ ಭಿಕ್ಷೆ ಏನು ಹಾಕಲಿಲ್ಲ ಆತ ಬರೀ ಏನೋ ಭಿಕ್ಷೆ ಹಾಕಲಿಲ್ಲ ನವರತ್ನಗಳನ್ನೇ ಹಾಕಿಬಿಟ್ಟಂತೆ ಖುಷಿಯಿಂದ ಹೋದ ಬರಲಿಕ್ಕಿಲ್ಲ ಅಂತ ತಿಳ್ಕೊಂಡಿದ್ದ ಬರೆಸ್ಬೇಕು ಬಂದರು ಅವರು ಯಾವಾಗ ಏನು ತಿಳ್ಕೊಂಡ ಸ್ವಲ್ಪ ಕೊಟ್ಟಿದ್ದು ಸಾಲದು ಅಂತ ಕಾಣಿಸುತ್ತೆ ಇನ್ನೂ ಬೇಕಂತ ಮತ್ತೆ ಕೊಟ್ಟ ಅದ್ರ ಮೊದಲಿಗಿಂತ ಸ್ವಲ್ಪ ಕಡಿಮೆ ಆಗಿತ್ತು ಗೊತ್ತಾಯ್ತಾ ಮೊದಲಿನ ಒಂದು ಆಧಾರ ಇರಲಿಲ್ಲ 3 ದಿವಸ ಮತ್ತೆ ಬಂದರು ಸ್ವಲ್ಪ ಬೇಸರ ಆಯಿತು ಅವ್ರಿಗೆ ಆಯಿತು ಇವತ್ತೊಂದು ಕಳಿಸಿಬೇಡ ಹೋಗಲಿ ನಾವು ಯಾತ್ರಾದ್ರೆ ಭಾರಿ ಹೊಗಳ್ತಾರೆ ಅವ್ರನ್ನ ಅವ್ರ ಮುಂದೆ ಹೇಳಿಬಿಟ್ರಾಯ್ತು ಅಂಥೇಳಿ ಆಯ್ತು ಸೀದಾ ಅವ್ರ ಹತ್ರ ಇವ್ರ ಮುಂದೆ ಹೊರಟೋಗ್ಬಿಟ್ಟು ಹೋದ ನೀವು ಇಷ್ಟು ಭಾರಿ ಹೇಳ್ತೀರಿ ಪುರಂದರದಾಸರ ಬಗ್ಗೆ ನಾನೇ ಅನುಭವಿಸಿದ್ದೇನೆ ಅತಿ ಆಸೆ ಮನುಷ್ಯನಿಗೆ ಇಷ್ಟೆಲ್ಲ ತನ್ನ ಕಥೆಯೆಲ್ಲ ಹೇಳ್ಕೊಂಡ ಅವ್ರು ಯಾತ್ರಾ ಗೊತ್ತೇ ಇರೋದು ಹೌದಾ ನೋಡೋಣ ಹೋಗೋಣ ಅಂತ ಹೊರಟ್ರು ಅವ್ರ ಮನೆಗೆ ಹೋದರು ಅವ್ರಿನ್ನೂ ವಾಪಸ್ ಬಂದಿರಲಿಲ್ಲ ಅವಾಗೇನಾಯಿತು ಅವ್ರೇನು ಪಾಪ ಹೆಂಡತಿ ಇದ್ದರು ಇವ್ರು ಹೋದ ತಕ್ಷಣ ಇವಾಗ ರಾಜ ಈ ಕಡೆ ಗುರುಗಳು ಇಬ್ಬರು ಬಂದುಬಿಟ್ಟಿದ್ದಾರೆ ಕೂಡಿಸ್ಬಿಟ್ಟು ಹೇಳಿದ್ರು ಇನ್ನೂ ಬಂದಿಲ್ಲ ಅವರು ಹೌದಾ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಚೆನ್ನಾಗಿ ಇಷ್ಟಿಷ್ಟು ಚೆನ್ನಾಗೇ ಇದ್ದೀವಿ ಸೊ ಬೋಡಿಸಿ 2 ದಿವಸ ಎಡವಟ್ಟಾಗಿದೆ ಅಂತ ಹೇಳಿ
ಏನಾಯಿತು ಅಂತ ಕೇಳಿದ್ರು. ಇಷ್ಟು ದಿವಸ ಧಾನ್ಯ ಬರ್ತಿತ್ತು, ಇಷ್ಟೊತ್ತು ಬಂದ ಅಡಿಗೆ ಊಟ ಆಗಿ ಹೋಗ್ತಿತ್ತು. ಯಾರೋ ಕಲ್ಲು ಬಣ್ಣ ಹಾಕ್ತಾ ಇದ್ದಾರೆ ಬರೀ, ಇದು ಏನಿಲ್ಲ ಇಲ್ಲ ಗಾಳಿ ಇಲ್ಲ, ಅದರಿಂದ ನಾವೆಲ್ಲ ತುಂಬ ಕಷ್ಟ ಆಗಿದೆ ಅಂತ ಹೇಳಿ. ಆ ಮಣ್ಣು ಏನು ಮಾಡಿದ್ರಿ ಕಲ್ಲು ಅಂತ ಕೇಳಿದೆ. ಅದು ಬಿಸಾಕಿದ್ದೀವಿ ಅಂತ ತೋರಿಸಿ, ನೋಡಿ ನವರತ್ನಗಳಿಗೆ ಅವರಿಗೆ ಮಣ್ಣು ಹೆಂಟೆ ಕಾಣಿಸ್ತು, ಇವ್ರಿಗೆ ನವರತ್ನ ಕಾಣಿಸ್ತಾ ಇತ್ತು. ಆಗ ಗೊತ್ತಾಯ್ತು ಆತಾರೆ ಏನಂತ. ಆಗ ಅವ್ರು ನಿಜವಾಗ್ಲೂ ದಾಸರು ಅಂತ. ಇದು ಪರೀಕ್ಷೆ ಇದೆ ಅಂದರೆ ಏನಾಯ್ತು ಅವರಿಗೆ, ಈಗ ಬೇರೆ ಉದ್ದೇಶ ಇಲ್ಲ, ಅದೊಂದು ಯೋಚನೆ ಮಾಡಬೇಕು. ನಾವು ಕೋಟಿನೇ ಬಿಟ್ಟು ಬಂದವರಿಗೆ ಇದು ಹಿಡಿಸುತ್ತಾ, ಅಲ್ಲಿ ಸೋತ. ಆಮೇಲೆ ಒಪ್ಪಿಕೊಂಡ, ಆ ಪರೀಕ್ಷೆ ಮಾಡಿ ಅದು ಒಪ್ಪಿಕೊಂಡ, ಅದು ಇದು ಮಾಡಲಿಲ್ಲ. ಇದೆಲ್ಲ ಯಾತಕ್ಕೆ ತೋರಿಸುತ್ತೆ ಅಂದರೆ, ಒಟ್ಟಿನ ಮೇಲೆ ಬ್ರಾಹ್ಮಣರಿಗೆ ಒಂದು ಹೇಳಿದರು, ನಿಷ್ಕಿಂಚನಾಗಬೇಕು, ದರದ ಅಪೇಕ್ಷೆ ಪಡಬಾರ್ದು ಅಂತ. ಯಾತಕ್ಕೆ ಪಡಬಾರ್ದು? ಜನಗಳಿಗೆ ವಿಶ್ವಾಸ ಬರುತ್ತೆ, ಅವರಿಗೆ ವಿಶ್ವಾಸದ ದುರುಪಯೋಗ ಮಾಡ್ಕೋಬಾರದು. ಮತ್ತೆ ಅವ್ರು ಹೇಳ್ತಾರೆ, ಓ ಬ್ರಾಹ್ಮಣ ಆಗಿದ್ದಾನೆ ಅಂತ ಕೇಳಿದರೆ ಸರಿ. ಹಿಂದೆ ನಿಜಾಮರ ಕಾಲದಲ್ಲೂ ಕೂಡ ಮಂತ್ರಿಗಳು ಯಾರು, ದಿವಾನ್ ಯಾರು ಇರ್ತಿದ್ರು, ಇಲ್ಲೇ ಪೂರ್ಣ ಇದ್ದಿಲ್ಲ, ಪೂರ್ಣ ಇದ್ದಿಲ್ಲದಾಗ. ಅದು ಅರ್ಥ ಏನಂದ್ರೆ, ಅವರು ಸಾಮಾನ್ಯ ಏನು ಮಾಡೋದಿಲ್ಲ, ಅವರು ಸ್ವಾರ್ಥ ಇಲ್ಲ ಅವರಿಗೆ, ಅವ್ರ ಪದವಿಗೆ ಇಷ್ಟಪಡೋದಿಲ್ಲ. ಆದ್ದರಿಂದ ಇದನ್ನ ಇಷ್ಟಪಡೋದು. ಬ್ರಾಹ್ಮಣ ಹಬ್ಬ ಅಂದರೆ ಏನು ಇಷ್ಟಪಡ್ತಾನೆ, ಊಟ ಮಾಡ್ಕೊಂಡು ಇದ್ದರೆ ಸಾಕು. ಅದು ಬೇರೆ ಬೇರೆ. ಆ ಬ್ರಾಹ್ಮಣ ಭೋಜನ ಪ್ರಿಯ ಅಂದರೆ ಊಟಕ್ಕೆ ಆಸೆ ಪಡ್ತಾನಲ್ಲ, ಅಷ್ಟು ಸಾಕು ಅವನಿಗೆ ಅಂತ. ಹಾಸ್ಟೆಲ್ ಹುಡುಗರಿಗೆ ಏನೂ ಬೇಕಿಲ್ಲ, ಏನು ಕೊಟ್ಟರೆ ಸಾಕು ಅವರಿಗೆ, ಸಕಾಲಕ್ಕೆ ಊಟ ಆಗಿಬಿಟ್ರೆ ಹೋಗುತ್ತೆ. ಅದು ಬಂದಿರೋ ಬೇರೆ ಪರ್ಪಸ್, ಈ ಪರ್ಪಸ್ಸಿಗೆ ಬಂದಿಲ್ಲ ಅವರು. ಅದಕ್ಕೆ ಬ್ರಾಹ್ಮಣ ಕ್ಷುದ್ರ ಕಾಮ ಇಲ್ಲ ಆ ಕಡೆ. ಆದ್ದರಿಂದ ಅವ್ರ ಮಾತು ಬಂದು ವರ್ಣಾನ ಬ್ರಾಹ್ಮಣೋ ಗುರು ಅಂತ ಹೆಸರಾಯಿತು. ಎಲ್ಲರೂ ಯಾರನ್ನ ಅಪ್ರೋಚ್ ಮಾಡೋಕ್ಕೆ ಶುರು ಮಾಡಿದ್ರು, ಬ್ರಾಹ್ಮಣರು. ಯಾವಾಗ ಇವರೇ ಕಮರ್ಷಿಯಲ್ ಆಗಿಬಿಟ್ರು, ನಾವು ಬೇರೆ ಮಾಡ್ಕೊಂಬಿಟ್ರು. ನಿಮ್ಮ ಹತ್ರ ಬಂದು ನಾವು ಕೆಡೋದಕ್ಕಿಂತ ನಾವು ಸ್ವತಃ ಏನೋ ಮಾಡ್ಕೊಂಡ್ರೆ ಆಯ್ತಲ್ಲ ಅಂತ ಬೇರೆ ಮಾಡ್ಕೊಂಡು. ಯತಿಗಳು ಇನ್ನೂ ಜಾಸ್ತಿ ಅದರಲ್ಲಿ. ಬ್ರಾಹ್ಮಣರಲ್ಲಿ ಕೂಡ ಯತಿಗಳಿಗೆ ಏನಿರುತ್ತಾಗ ಪೂರ್ತಿ ಬಿಟ್ಟವರಾದ್ದರಿಂದ ಇನ್ನೂ ವಿಶ್ವಾಸ ಜಾಸ್ತಿ ಬಂತು. ಅದಕ್ಕೆ ಹೇಳ್ತಾರೆ, ಹಂಸಕುಲ ಗೀತ ಪರಂಪರೆಯ, ಅವ್ರ ಮೂಲಕ ಬರಬೇಕು. ಇದು ಉಳಿದವರೆಲ್ಲ ಪಾಠ ಪ್ರವಚನ ಮಾಡ್ಕೊಂಡಿರ್ಬೋದು ಗೃಹಸ್ಥರು, ಆದರೆ ಯತಿಗಳಿಂದ ಏನಿರ್ಬೇಕು, ಅವರಿಗೆ ಏನಿರಬೇಕು, ಅಂಗೀಕಾರ ಇರಬೇಕು. ಅವ್ರು ಮಾಡ್ಕೊಂಡಿರಿ, ಆಗ ಇವ್ರ ಹಿಂದೆ ಅವರಿದ್ದಾರೆ, ಒಪ್ಕೊಂಡಿದ್ದಾರೆ, ಅವ್ರು ಹೇಳಿಸ್ಬೇಡಿ, ಮುಗಿತಾರೆ. ಇವತ್ತು ಯಾರು ಹೇಳೋಗಿಲ್ಲ ಆ ಮಾತನ್ನು. ಯಾಕಂದರೆ ಅದು ಯಾರು ಹೇಳೋರಿಲ್ಲ, ಕೇಳಿ ಹೈಕಮಾಂಡ್ ಹೋಗಿಬಿಡ್ತಾ. ಆದ್ದರಿಂದ ಹೋಯ್ತು. ಕಮಾಂಡಿಗೆ ಬರ್ಬೇಕಾದ್ರೆ ಹೈ ಕಮಾಂಡ್ ಇರ್ಬೇಕಾದ್ರೆ ಹೈಯೆಸ್ಟ್ ಕಮಾಂಡ್ ಆಗಬೇಕು. ಅದು ಕಳೆದ್ರೆ ಯಾವಾಗ ಹೊರಟು. ಯಾಕೆ ಹಾಗೆ ಹೇಳ್ತಾರೆ, ತಪ್ಪಲ್ವಾ ಅದು ಅಂತ. ಎಲ್ಲದಕ್ಕೂ ಅರ್ಹತೆ ಇರಬೇಕು, ಸರ್ಟಿಫಿಕೇಟ್ ಇರಬೇಕು. ಈಗ ಸರ್ಟಿಫಿಕೇಟ್ ಬರುತ್ತೆ, ಅದು ಹಿಂದೆ ಸರ್ಟಿಫಿಕೇಟ್ ಅಭ್ಯಾಸನೇ ಇರಲಿಲ್ಲ. ಹಿಂದೆ ಸರ್ಟಿಫಿಕೇಟ್ ಬಂದರೂ ಕೂಡ ವಿದ್ವಾಂಸ ಅಂತ ಬರುತ್ತೆ ಅಷ್ಟೇ. ಯಾವುದಕ್ಕೆ ಕೆಲಸ ಬಿಟ್ಟೆ ಬರಬೇಕೀಗ, ಅದಕ್ಕೆಲ್ಲ ಸಪ್ರೇಟ್ ಟ್ರೈನಿಂಗ್. ಮತ್ತು ಆಯ್ತು, ಒಂದು ಟ್ರೈನಿಂಗ್ ಮುಗೀತೀಗ. ಇವತ್ತು MBBS ಮಾಡಿದ ತಕ್ಷಣ ಬಿಟ್ಬಿಡ್ತಾರಾ? ಬರೀ MBBS ಮಾಡಿದರೆ ಸಂಬಳ ಎಷ್ಟು ಕಡಿಮೆ ಬರುತ್ತೆ ನಿಮಗೆ, ಭಾರಿ ಕಡಿಮೆ ಬರುತ್ತೆ. ಸ್ಪೆಷಲೈಸೇಷನ್ ಮಾಡಲೇಬೇಕು, ಆಗ ಅದಕ್ಕೆ ಭಾರಿ ಮಹತ್ವ ಬಂದ್ಬಿಡೋದು. ಅದಕ್ಕೆ ಯಾವ್ದು ಮಾಡ್ತೀರಿ ಅಂತ ಹೇಳಬೇಕು. ಅದಿಲ್ಲ ನಮ್ಮಲ್ಲಿ. ಆದ್ದರಿಂದ ಎಲ್ಲೆಲ್ಲೋ ಒಂಥರ ಹೋಗ್ಬಿಡುತ್ತೆ. ಇದೆಲ್ಲ ಯಾಕೆ ಹೇಳಿದ್ದು ಅಂದರೆ, ವ್ಯವಸ್ಥೆ ಮಾಡಬೇಕು. ಅವರು ಶ್ರಾವಣ ನೇಮಿಸಿದ್ದಾರೆ ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಅವ್ರಿಗೀಗ. ಇವತ್ತು ಡ್ರೈವರ್ನ ನಾವು ಕೇಳ್ತೀವಿ, ಅವ್ರಿಗೆ ಸರ್ಕಾರ ನೇಮಿಸಿದೆ, ಅವರು ಟೆಸ್ಟ್ ಮಾಡಿದ್ದಾರಲ್ಲ, ನಾವು ಟೆಸ್ಟ್ ಮಾಡಬೇಕಾಗಿಲ್ಲ ಅದನ್ನು. ಗೊತ್ತಾಯ್ತು, ನಾವು ಕಾಂಪಿಟೆಂಟ್ ಅಥಾರಿಟಿ ಅಲ್ಲ. ಅದೇ ರೀತಿ ಆ ರೀತಿ ಇರಬೇಕು. ಇಲ್ಲದ ಹೋದರೆ ಯಾರೋ ಒಬ್ಬ ಇಂಡಿಪೆಂಡೆಂಟ್, ನಾವು ಒಪ್ಪೋದಿಲ್ಲ. ಯಾಕೆ ಮಾಡ್ತಾರೆ, ಎಲ್ಲೋ ಹೋಗ್ತಾನೆ ಯಾರಿಗೂ ಗೊತ್ತು, ನಾವು ಆಗೋದಿಲ್ಲ. ಯಾಕಂದರೆ ನಮಗೆ ಅಥೆಂಟಿಕ್ ಎಲ್ಲಿದೆ. ಈಗ ಡ್ರೈವರ್ ಲೈಸೆನ್ಸ್ ತೋರಿಸಿದ್ರು ಕೂಡ ಅದು ಅಥೆಂಟಿಕ್ ಹೌದಲ್ಲ, ಅದು ನಮಗೆ ಗೊತ್ತಿರೋದಿಲ್ಲ. ನಾವು ಅದಕ್ಕೆ ಪ್ರಯತ್ನ ಪಡಬೇಕಾಗಿಲ್ಲ. ಇವತ್ತು ಆ ಭಾವನೆ ಹೋಗಿರೋದ್ರಿಂದ ಏನಾಯ್ತು, ಈಗ ಯಾರು ಏನು ಬೇಕಾದ್ರೂ ಮಾಡ್ಬೋದು ಅಂತ. ಕೊನೆಗೆ ಏನು ಬೇಕಾದ್ರೂ ಆಯ್ತೆ ಹೊರತು ಆಗಬೇಕಾದಾಗಲೇ. ಅದಕ್ಕೆ ಈ ಪದ ಉಪಯೋಗಿಸಿದ್ದಾರೆ. ಈ ಪದಕ್ಕೆ ಒತ್ತು ಕೊಟ್ಟು ಹೇಳ್ತಾರೆ, ನಿಜಂ ಭಜನ್ ಪಾರಮಹಂಸ್ಯಮಾಶ್ರಮಂ ಹಂಸಕುಲಗೀತ ಪರಂಪರೆಯ. ಎರಡು ಮ್ಯಾಚ್ ಆಗುತ್ತೆ. ಪರಮೇಶ್ವರಸ್ಯ ಅವಗಮಾತ್ ತದವಗಮಾ ಶ್ರೀಹಿ ತಥಾ ಅಗಮ್ಯತ್ವಾದರ್ಥಃ ಪರಮಃ ತೇನ ಬದ್ಧತ್ವಾತ್ ಸ್ಥಿತಾ ಶ್ರೀರ್ಗುಣಾತ್ಮಿಕಾ ಚ ಸಗಿರಃ ವಾಕ್ಪೂರ್ವಕಾಣಿ ಇಂದ್ರಿಯಾಣಿ ಶ್ರಿಯೋ ವಿಷ್ಣೋಶ್ಚ ನಾನುಕೂಲ್ಯೇನ ಯಯುಃ ಅನುಯಯುಶ್ಚ ಹಂಸಕುಲಗೀತ ಪರಂಪರೆಯ ಯಥಾ ತುಷಾವೃತಾನಾಂ ಕಂಡೋಲಾನಾಂ ರಜಸ್ಪೃಷ್ಟಿರ್ನಾಸ್ತಿ ಏವಂ ರಜೋರೂಪಾತ್ ಮನುಷ್ಯಾತ್ ನಯಾಂತಿ ಶ್ರುತಯಃ ವಯಸಾ ಸಹ ಮಹತಾ ಕಾಲೇನಾಪಿ ಅತಸ್ತ್ವಯಿ ಸಫಲಂ ಪತಂತಿ ನ ಪತಂತಿ ಚ ವಿಧಿನಿಷೇಧರೂಪೇಣ ಬಂಧನಾತ್ಮಿಕಾಃ ಜಾನಾತಿ ಪ್ರಕೃತಿರ್ವಿಷ್ಣುಂ ಜ್ಞೇಯೋ ವಿಷ್ಣುಸ್ತು ನಿರ್ಗುಣಃ ತಾಬುಭೌ ನ ವಿಜಾನಂತಿ ಋತೆ ಬ್ರಹ್ಮ ಪರಂಪರಾಂ ಇತಿ ಮಹೋಪನಿಷದಿ. ಬ್ರಹ್ಮ ಪರಂಪರಾ ಅದೇ ಹಂಸಕುಲಗೀತ ಪರಂಪರಾ. ಬ್ರಹ್ಮದೇವರು ಪರಮಹಂಸರು. ಗೊತ್ತಾ, ಅಲ್ಲಿಂದ ಅದು ಜ್ಞಾನ ಹಾಗೆ ಬರಬೇಕು. ಆ ಜ್ಞಾನ ಬಂದರೆ ಸರಿಯಾದ ಜ್ಞಾನ ಆಗುತ್ತೆ.
ಇಲ್ಲದೆ ಹೋದರೆ ಅಡ್ಡಾದಿಡ್ಡಿ ಹೋಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಥಾ ನೋಡಿ ಮೊದಲಿಗೆ ಪರಮೇಶ್ವರ ಪರಮೇಶ್ವರಸ್ಯ ಅವಗಮಾತ್ ತದವಗಮ ಶ್ರೀಹಿ. ಪರಮಾತ್ಮನ ತಿಳಿಯೋದು ಅಂತ ಹೇಳಿದರೆ ಪೂರ್ತಿ ತಿಳಿದವರು ಮಹಾಲಕ್ಷ್ಮಿ. ತಯ ಅಗಮ್ಯತ್ವ ತದರ್ಥ ಪರಮಃ ತೇನ ಬದ್ಧತ್ವಾಸ್ಥಿತ ಶ್ರೀ ಗುಣಾತ್ಮಿಕಾಚ. ಮಹಾಲಕ್ಷ್ಮಿ ಎರಡೂ ಮಾಡ್ತಾರೆ, ಬಂಧನೂ ಮಾಡ್ತಾರೆ, ಬಿಡುಗಡೆನೂ ಮಾಡಿಸ್ತಾರೆ. ಸಗಿರಹ, ಸಗಿರ ಅಂದ್ರೇನು? ವೇದವಾಕ್ಯಗಳ ಹಿನ್ನೆಲೆಯಲ್ಲಿ ಮಹಾಲಕ್ಷ್ಮಿ ಮಾತು ಅಂದ್ರೇನು? ಯಾಕೆ ಅಭಿಮಾನಿ ದೇವತೆ ಅವರೇ. ಆಫೀಸ್ ಅಂತ ಆಫೀಸ್ ಬಿಲ್ಡಿಂಗ್ ಬಂದು ಹೇಳೋದಿಲ್ಲ, ಆಫೀಸರ್ ಹೇಳ್ತಾರೆ. ಅಭಿಮಾನಿ ದೇವತೆಯವರಾದ್ದರಿಂದ ವಿಧಿ ಸ್ಮೃತಿ ಹರಿಯರಾಜ್ಞೆ. ಇವತ್ತೆಲ್ಲ ಡೈರೆಕ್ಟ್ ಬಿಡ್ತಿಗಾರಿ ಕೇಳಬೇಕಾಗಿಲ್ಲ, ಬುಕ್ ಇದೆ, ಅದು ಓದ್ಕೊಂಬಿಟ್ಟು ರೂಲ್ಸ್ ಇರುತ್ತೆ, ರೂಲ್ಸ್ ಪ್ರಕಾರ ನಡ್ಕೋಬೇಕು. ಗಿರಹ ಶ್ರೀಯೋ ವಿಷ್ಣೋಶ್ಚಹಿ ಅನುಕೂಲ್ಯೇನ ಯಯು. ಬಿಟ್ಟವರು ಅನುಕೂಲವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅನುಯಶ್ಚ ಹಂಸಕುಲ ಗೀತ ಪರಂಪರೆಯ. ಡೈರೆಕ್ಟ್ ಸಾಧ್ಯ ಇಲ್ಲ, ಡಿಫಿಕಲ್ಟ್ ಅದು. ಅದನ್ನು ಹೇಳೋರು ಒಬ್ಬೊಬ್ರು ಬೇಕು, ಇಂಟರ್ಪ್ರಿಟ್ ಮಾಡಿ ಹೇಳೋರು ಬೇಕಾದ್ರಿಂದ. ಎಷ್ಟೋ ಡೌಟ್ ಬಂದಾಗ ಏನು ಮಾಡ್ತಾರೆ, ಕೆಲವನ್ನ ಕೋರ್ಟನ್ನೇ ಕೇಳಿಬಿಡ್ತಾರೆ ಏನು ಮಾಡಬೇಕು ಅಂತೇಳಿ. ಅವ್ರು ಹೇಳ್ತಾರೆ, ಅದು ಫೈನಲ್ ಆಗುತ್ತೆ. ಇವರು ಒಬ್ಬರು ಹೀಗೋ ಒಬ್ಬರು ಹಾಗೆ ಇಂಟರ್ಪ್ರಿಟ್ ಮಾಡ್ತಾರೆ. ಅದನ್ನು ಯಾರೂ ಪರಿಹಾರ ಮಾಡೋಕ್ಕೆ ಬರೋದಿಲ್ಲ. ಯಾರು ಮಾಡಬೇಕು? ಅದು ಸಂಬಂಧಪಟ್ಟ ಅವರೇ ಮಾಡಬೇಕು. ಅದು ಉತ್ತಮರಾಗಿರ್ಬೇಕು. ಗಿರ ಹೇಳಿಲ್ಲ, ಗಿ ಅಂದರೆ ಶಾಸ್ತ್ರ, ಶಾಸ್ತ್ರ ಅನುಯಾಯಿಗಳಾಗಿರ್ಬೇಕು. ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತ. ಶ್ರೀಯೋ ವಿಷ್ಣುಶ್ಚ ಯಥಾ ತುಷಾವೃತಾನಾಂ ತಂಡೂಲಾನಾಂ ರಜಸ್ಪೃಷ್ಟಿ ನಾಸ್ತಿ ಏವಂ ರಜೋರೂಪಾತ್ ಮನುಷ್ಯಾತ್ ನ ಯಾಂತಿ ಶ್ರುತಯ. ಇದೇನಾಗಿದೆ? ತುಷಾವೃತಾನಾಂ ತಂಡೂಲಾನಾಂ, ಧಾನ್ಯ ಇದೆ, ಭತ್ತ ಇದೆ, ಒಳಗೆ ಅಕ್ಕಿ ಇದೆ. ಮತ್ತು ಭತ್ತ ಕೊಡಕಾರೆ ಅಕ್ಕಿಗೇನಾಗಲ್ಲ. ಯಾತಕ್ಕೆ? ಒಳಗಡೆ ಸೇಫಾಗಿದೆ. ಆ ಥರ ಇರಬೇಕು. ಇಲ್ಲಿ ಅದು ರಜೋಗುಣ. ಅದಿರೋವರೆಗೂ ಮತ್ತೆ ಹುಟ್ಟೋದು ಬೆಳೆಯೋದು ಮಾಡೋದು, ಅದು ತೆಗೆದ ತಕ್ಷಣ ನಿಂತು ಹೋಗ್ಬಿಡುತ್ತೆ. ಆಮೇಲೆ ತುಷಾವೃತಾನ ರಜೋರೂಪಾನ್ ಮನುಷ್ಯಾತ್ನ ಯಾಂತಿ ಶ್ರುತಯ ವಯಸ್ಸಾ ಸಹ ಮಹತಾ ಕಾಲೇನಾಪಿ. ಆದರೆ ಸ್ವಾರಸ್ಯ ಹೇಳ್ತಾರೆ, ಈಗ ಭತ್ತ ಇದೆ, ಅದ್ರ ಮೇಲೆ ಹುಟ್ಟಿದೆ, ಆದ್ದರಿಂದ ಅದೇನಾಗಿಲ್ಲ, ಭತ್ತ ಅಕ್ಕಿ ಸೇಫಾಗಿದೆ. ಆದರೆ ಹುಟ್ಟೋ ಪ್ರೊಸೆಸ್ಸು ಇದಿದೆ, ಹುಟ್ಟೋದು ಇಟ್ಟೋದು ಇರುತ್ತೆ, ಒಂದು ಬೆಳೀತಾ ಹೋಗಿಬಿಡುತ್ತೆ. ಆದರೆ ಒಂದು ಪ್ರಶ್ನೆ ಬಂತು, ಅಯ್ಯ ಇದಕ್ಕೇನು ಮೇಲೆ ತೆಗೆದುಬಿಟ್ರೆ ಆಯ್ತಲ್ಲ, ಸ್ವಲ್ಪ ದಿವಸ ಆದ್ಮೇಲೆ ಹೋಗಿಬಿಡುತ್ತೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ. ಹೋಗೋದಿಲ್ಲ. ಏನಾಗುತ್ತದೋ ಏನು ಮಾಡಬೇಕು? ಅದಕ್ಕೆ ತೆಗೆಯೋ ಪ್ರೊಸೀಜರ್ ಇದೆ, ಆ ರೀತಿಯೇ ತೆಗಿಬೇಕು. ಗೊತ್ತಾಯ್ತಾ? ಇದು ಕಡಲೆ ಬೇಳೆದ ಮೇಲೆ ಸಿಪ್ಪೆ ತೆಗಿಬೇಕು, ಸಿಪ್ಪೆ ಬಾದಾಮಿ ಮೇಲೆ ಸಿಪ್ಪೆ ತೆಗಿಬೇಕು. ಏನು ಮಾಡಬೇಕು ಅದಕ್ಕೆ? ಅದು ಸಿಪ್ಪೆ ಮಾತ್ರ ಬರಬೇಕು, ಅದು ಕಟ್ಟಾಗಬಾರದು. ಗೊತ್ತಾಯ್ತಾ? ಏನು ಮಾಡ್ಲಿಕ್ಕೆ ಹೋಗಿ ಏನೋ ತೆಗೆದುಬಿಟ್ರೆ ಗ್ಯಾಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗಿ ಗುಡ್ಡೆ ತೆಗೆದಾಕ್ಬಿಟ್ಟಾಗ ಹಾಗೆ ಮಾಡಬಾರ್ದು. ಅದಕ್ಕಾಗಿ ಯಾರು ಬೇಕು ಅದಕ್ಕೆ? ಎಕ್ಸ್ಪರ್ಟ್ಗಳಾಗು. ಇವ್ರು ಹೇಳಿದ್ದಾಗ ಹೋಗುತ್ತೆ. ಬರೀ ವಯಸ್ಸಾದ್ಮೇಲೆ ಹೋಗೋದಿಲ್ಲ. ವಯಸ್ಸಾದ್ಮೇಲೆ ಜ್ಞಾನ ಬರೋದಾಗಿರೋ ವಯಸ್ಸಾದವರೆಲ್ಲ ಏನಿರಬೇಕಾಗಿತ್ತು? ಮಹಾಜ್ಞಾನಿಗಳಾಗಿರ್ಬೇಕು. ಅರುಳುಗಳು ಇನ್ನೂ ಹೋಪ್ಲೆಸ್ ಆಗಿಬಿಟ್ಟಿರ್ತಾರೆ. ಅದು ಚಾನ್ಸಸ್ ಇಲ್ಲ. ಮಹತಾ ಕಾಲೇನ, ಇನ್ನೂ ಭಾಳ ಕಾಲ, ಎಷ್ಟು ಕಾಲ ಆದರೂ ಅದಕ್ಕೆ ಅನಾದಿ ಮಾಯ. ಇವತ್ತೇನು ನಿನ್ನೆ ಮೊನ್ನೆ ಅಜ್ಞಾನ ನಮಗಿರೋದಲ್ಲ. ಈಗ ವಯಸ್ಸಾದ್ಮೇಲೆ ಹೋಗೋದು ಇವತ್ತು ಹೋಗಿಬಿಡ್ಬೇಕಾಗಿತ್ತು ಇಷ್ಟೊತ್ತಿಗೆ. ಯಾಕೆ? ಅನಾದಿ ಕಾಲದ್ದು ಭಾರಿ ಹಳೇದಾಗಿರ್ಬೇಕಾಗಿತ್ತು. ಕೆಲವರೆಲ್ಲ ಭಾರಿ ತಮಾಷೆ ಮಾಡೋರಿದ್ದಾರೆ. ನಮ್ಮವರೇ ಮೊನ್ನೆ ಯಾರು ಉಪನ್ಯಾಸ ಹೇಳ್ಬಿಟ್ಟಿದ್ದಾರೆ. ಏನಂತ ಗೊತ್ತಾ? ಶಿವಧನಸ್ಸು ರಾಮದೇವರು ಮುರಿದು ಹಾಕಿದ್ರು. ಯಾತಕ್ಕೆ? ಹಳೆಯ ಧನಸ್ಸು ಪಟ್ಟ ಅಂತ ಮುರಿದೋಯ್ತು. ಇದು ಆ ರೀತಿ ಆಯಿತು ಅಷ್ಟೇ. ಇದು ಎಷ್ಟು ಮೂರ್ಖತರ ಅಂದರೆ, ಅದಕ್ಕೆ ಆಚಾರ್ಯ ಎಷ್ಟು ಜನ ಬೆರೀತಾರೆ ಅಂದರೆ, ಅದು ಹಳೆಯ ಧನಸ್ಸು ಉಳಿದವರಿಗೆ ಗೊತ್ತಿರಲಿಲ್ಲ. ಬರ್ತಾ ಹಳೇದಾಗಿ ಆಗಿ ಕೊನೆಗೇನಾಯಿತು? ರಾಮನ ಹತ್ತಿ ಬಂದು ಪೂರ್ತಿ ಹಳೇದಾಗಿತ್ತು, ಪಟ್ಟ ಅಂತ ಮುರಿದ್ಬಿಟ್ರು. ಅದಕ್ಕೆ ಹೇಳ್ತಾರೆ, ಹಿಂದಿನ ದಿವಸನೇ ಒಂದು ಬ್ಯಾಚ್ ಬಂದೋಗಿತ್ತು ಅಂತೇಳಿ. ಹೆಸ್ತನ ಏವ ಪಾರ್ಥಿವಾಹ. ಹಿಂದಿನ ದಿವಸನೇ ಬಂದು ಗುಂಪು ಸೋತು ಹೋಗ್ಬಿಟ್ಟಿದೆ ಈಗಾಗಲೇ. ಹಳೆಗೆ ಇವರಿಗೆ ಒಂದು ದಿವಸಕ್ಕೆ ಅಷ್ಟು ಹಳೆದಾಗುತ್ತೆ, ಅವತ್ತೇ ಹೋಗಬೇಕಾಗಿತ್ತಾಗಿದ್ದರೆ ಅಲ್ಲ. ಅದು ಜೀವನವರ ರಕ್ಷಿತವಾದ ಅಂತ ಹೇಳಿದ್ರೆ ಅಲ್ಲಿ ಪ್ರಶ್ನೆ ಪರಿಹಾರ. ಸುರಕ್ಷಿತವಾದ ಧನಸ್ಸಾದ್ರಿಂದ ಏನಾಗೋದಿಲ್ಲ, ವಯಸ್ಸಾಗಿದ್ದೆ ಹಾಗೆ ಇನ್ನೊಂದು ಸ್ವಲ್ಪ ದಿವಸ ಆಗಿಬಿಟ್ಟಿದ್ರೆ ಮುಗ್ದು ಹೋಗ್ತಿದ್ರು. ನಾವು ಅವತಾರ ಯಾಕೆ ಮಾಡಬೇಕಾಗಿತ್ತು? ಹಾಗೆಲ್ಲ ಹೇಳಬಾರ್ದು, ಪ್ರಶ್ನೆನೇ ಇಲ್ಲ. ಕೆಲವೆಲ್ಲ ಕಲ್ಪನೆಗಳೆಲ್ಲ ಕೊನೆ ದೋಷ ಯಾರ ಮೇಲೆ ಬಂತೀಗ? ರಾಮದೇವ್ರು ಬಿಡಕ್ಕೆ ಆಗ್ತಿದ್ದಿಲ್ಲ, ಪುಣ್ಯ ಕಡೆಯದಾಗಿದ್ದಕ್ಕೆ ಬಂತು ಅಂತಾಗಿದೆ. ಅದು ಮಹಿಮೆಯನ್ನು ಹೋಗಿ ತೆಗೆದು ಹಾಕಿ ಏನು ದೋಷ ಮಾಡಿ ಹಾಕಿಬಿಡ್ತಾರೆ, ಮಾಡಬಾರ್ದಾಗೆಲ್ಲ. ಅದಕ್ಕೆ ಎಂದೂ ಕೂಡ ವಯಸ್ಸಾಗ್ತಾ ಹೋದಂತೆ ಅಥವಾ ಕಾಲ ಕಳೀತಾ ಹೋದಂತೆ ಅಜ್ಞಾನ ಹೋಗೋದಾಗಿದ್ದರೆ ಎಲ್ಲರಿಗೂ ಅಜ್ಞಾನ ಹೋಗಿಬಿಡ್ಬೇಕಾಗಿತ್ತು, ಹೋಗಿಲ್ಲ. ಅದಕ್ಕೆ ಅವರವರೇ ಪ್ರಮಾಣ, ಉಳಿದವರು ಯಾರು ಬೇಕಿಲ್ಲ. ಜಾನಾತಿ ಪ್ರಕೃತಿರ್ ವಿಷ್ಣು ಜ್ಞೇಯೋ ವಿಷ್ಣುಸ್ತು ನಿರ್ಗುಣ ತಾಭೂನ ವಿಜಾನಂತಿ ಇರುತೆ ಬ್ರಹ್ಮ ಪರಂಪರಾಂ ಇತಿ ಮಹೋಪನಿಷದಿ. ಜಾನಾತಿ ಪ್ರಕೃತಿರ್ ವಿಷ್ಣು, ಮಹಾಲಕ್ಷ್ಮಿ ದೇವರನ್ನು ತಿಳ್ಕೊಂಡಿದ್ದಾರೆ.
ದೇವರು ಪರಮಾತ್ಮ ತಿಳ್ಕೊ ಅವ್ನು ನಿರ್ಗುಣ. ತಾಬಹು ನ ವಿಜಾನಂತಿ, ಅವರಿಬ್ಬರು ತಿಳ್ಕೊಳ್ಳೋ ಶಕ್ತಿ ಇರೋದು ಯಾರಿಗೆ ಅಂದರೆ ಬ್ರಹ್ಮ ಪರಂಪರ, ಬ್ರಹ್ಮ ಋಷಿಗಳಿದ್ದಾರಲ್ಲ ಅವ್ರು ಬೇರೆಯವ್ರಿಗೆ ಸಾಧ್ಯ ಇಲ್ಲ. ಅದರಿಂದ ಅವರಿಂದ ಕೆಲಸ ಆಗಬೇಕು ಹೊರತು ಬೇರೆಯವರಿಂದ. ಇದು ಸಾಮಾನ್ಯ ಆಪರೇಷನ್ ಪ್ರಿಪ್ರೇಷನ್ ಯಾರೋ ಮಾಡ್ತಾರೆ, ಮೇನ್ ಆಪರೇಷನ್ ಯಾರು ಮಾಡಬೇಕು? ಮೇನ್ ಪರ್ಸನ್ನೇ ಮಾಡಬೇಕು. ಅದು ಇವರಿಂದನೇ ಆಗಬೇಕು ಹೊರತು ಬೇರೆ ಅಲ್ಲ. ಅನ್ನೇ ಸರ್ವೇ ಶ್ರಿಯಾಸ ಬದ್ಧಾ ಶ್ರೀರ್ಬದ್ಧ ವಿಷ್ಣುನೈವತು. ಎಲ್ಲರೂ ಮಹಾಲಕ್ಷ್ಮಿಯಿಂದ ಬದ್ಧರಾಗಿದ್ದಾರೆ, ಮಹಾಲಕ್ಷ್ಮಿ ಪರಮಾತ್ಮನಿಂದ ಬದ್ಧರಾಗಿದ್ದಾರೆ. ಅವರು ಬದ್ಧರಾಗಿರೋದ್ರೇನು? ಅಸ್ವಾತಂತ್ರ್ಯ ಇದೆ ಅಂತ ಅಷ್ಟೇ ಅರ್ಥನೇ ಹೊರತು ನಮ್ಮಂತೆ ಬದ್ಧರಲ್ಲ. ಬಂಧಶ್ಚ ವಿಷ್ಣುತಂತ್ರತ್ವ ಮುಕ್ತಾನಾಂಚ ಶ್ರೀಯಸ್ತಥ. ಮುಕ್ತರೂ ಬಂಧನ ಇದೆ, ಮಹಾಲಕ್ಷ್ಮಿಗೂ ಬಂಧನ ಇದೆ. ಎಂಥ ಬಂಧನ ಅದು? ಈ ಬಂಧನ ಅಲ್ಲ, ಅದು ಭಕ್ತಿಯ ಬಂಧನ, ಅದು ಹೋಗೋದಿಲ್ಲ, ಹೋಗಬಾರ್ದು ಕೂಡ. ಅಮುಕ್ತಾನಾಂತು ಬದ್ಧತ್ವ ಜನ್ಮ ಮೃತ್ಯಾದಿ ದುಃಖಿತ. ಮುಕ್ತರಲ್ಲದವರಿಗೆ ಬದ್ಧತೆ ಅಂದರೆ ಹುಟ್ಟು ಸಾವು ಅವೆಲ್ಲ ಬದ್ಧ, ಅವರಿಗೆ ಅದಿಲ್ಲ. ಹೇಯೋ ಬಂಧಶ್ಚ ಶೈವ ಸ್ಯಾತ್ ನತು ಸ್ವಚ್ಛ ವಶೇ ಸ್ಥಿತಿ. ಎಷ್ಟು ಇಂಪಾರ್ಟೆಂಟ್ ನೋಡಿ. ಇವರೆಲ್ಲ ಏನು ವಾದ ಮಾಡ್ತಾರೆ ಗೊತ್ತಾ? ಇಷ್ಟು ಕಷ್ಟಪಟ್ಟ ಮುಕ್ತಿ ಹೋಗಿ ಅಲ್ಲೂ ಕೂಡ ನಮಗಿಂತ ಮೇಲಿನವರು ಇದ್ದಾರೆ ಅಂತ ಹೇಳೋದಾದರೆ ಮುಕ್ತಿಗೂ ಏನು ಉಪಯೋಗ ಅಂತ ಪ್ರಶ್ನೆ ಬಂತು. ಅದಕ್ಕೆ ಹೇಳ್ತಾರೆ ಅಲ್ಲ, ಬಂಧ ಹೋಗಬೇಕು. ಬಂಧ ಎರಡು ವಿಧ ಬಂಧ. ಒಂದು ಫೇವರಬಲ್ ಬಂಧ, ಇನ್ನೊಂದು ಅನ್ವಾಂಟೆಡ್ ಬಂಧ. ಹುಟ್ಟು ಸಾವುಗಳು ಅನ್ವಾಂಟೆಡ್, ಅದು ಆ ಬಂಧ ಹೋಗೋದು ಮುಕ್ತಿ ಅಂತಾರೆ ಹೊರತು ಈ ಬಂಧನ ಹೋಗೋದಿಲ್ಲ. ಯಾವ ಬಂಧನ? ಉತ್ತಮರ ಅಧೀನಾಗ ಬಂಧನ ಅನಿಸೋದಿಲ್ಲ, ಹ್ಯಾಪಿಯಾಗಿರ್ತಾರೆ. ಒಳ್ಳೆ ಡ್ರೈವರ್ ಸಿಕ್ಬಿಟ್ರೆ ಖುಷಿಯಾಗಿಬಿಡ್ತಾರಲ್ಲ, ಆ ಥರ ಒಂಥರ ಫ್ರೀ ಆಗಿಬಿಡ್ತಾರೆ. ಅವರಿದ್ರೆ ಟೆನ್ಷನ್ನು, ಇವರಿದ್ರೆ ಹೋಗಿಬಿಡುತ್ತೆ. ಆದ್ದರಿಂದ ತಂದೆ ತಾಯಿ ಊರಿಗೆ ಹೋಗಿರ್ತಾರೆ, ಮಕ್ಕಳು ಆಗ್ತಿರ್ತಾರೆ, ಆಮೇಲೆ ಜವಾಬ್ದಾರಿ ಬರೋಕ್ಕೆ ಶುರುವಾಗುತ್ತೆ. ವಾಪಸ್ ಬಂದರೆ ಸಾಕಂತ ಕಾಯ್ತಿರ್ತಾರೆ, ಬಂದಷ್ಟು ಫ್ರೀ ಆಗಿಬಿಡುತ್ತಾರೆ. ಅಂದರೆ ಯಾವಾಗಲೂ ಕೂಡ ಬಂಧನ ಎರಡು ರೀತಿ. ಅನ್ವಾಂಟೆಡ್ ಫೆಲೋ ಕೈಲಿರೋದು ಬೇರೆ, ವಾಂಟೆಡ್ ಕೈಲಿರೋದು ಫಲ ಬೇರೆ. ನಮಗೆ ಬೇಕಾದವರು ನಮಗೆ ಪಾಸ್ ಆಗಿದ್ದಾಗ ಭಾರಿ ಖುಷಿಯಾಗಿಬಿಡುತ್ತೆ. ಬೇಡಾದವ್ರು ಬಂದಾಗ ಇಲ್ಲ ನಾವಾರು ಟ್ರಾನ್ಸ್ಫರ್ ಮಾಡಬೇಕು, ಇಲ್ಲ ಅವರಾರು ಟ್ರಾನ್ಸ್ಫರ್ ಆಗಬೇಕು ಅಂತ. ಆದ್ದರಿಂದ ದೇವ್ರ ಬಗ್ಗೆ ಬಂಧನ ಹೋಗೋದು ಮುಕ್ತಿ ಅಲ್ಲ ಅಂತಾಯಿತು. ಸೊ ಬಂಧನ ಎರಡು ವಿಧ. ಅನ್ವಾಂಟೆಡ್ ಬಂಧನ ಹೋಗಬೇಕು, ವಾಂಟೆಡ್ ಬಂಧನ ಹೋಗಬಾರ್ದು ಅಂತ ಹೇಳಿದ್ದಾರೆ. ದುಃಖಿತ ಇದೆಲ್ಲ ಬೇರೆಯವ್ರಿಗೆ ಅರ್ಥ ಆಗಲಿಲ್ಲ. ಅದು ಮುಕ್ತಿ ಅಂದ್ರೇನು? ಏನಿಲ್ಲ, ತಾನೊಬ್ಬನೇ, ಯಾರೂ ಇಲ್ಲ. ಇನ್ನೊಬ್ಬರಿದ್ರೆ ಪ್ರಾಬ್ಲಮ್ ಬರುತ್ತೆ ಅಂತೇಳಿ ಎಲ್ಲ ಸುಳ್ಳು ಅಂತೇಳಿ, ಹಾಗೆಲ್ಲ ಬೇಕಾಗಿಲ್ಲ. ಅಮುಕ್ತಾನಾಂತು ಬದ್ಧತ್ವ ಜನ್ಮ ಮೃತ್ಯಾದಿ ದುಃಖಿತ. ಹೇಯೋ ಬಂಧ, ಇದು ಹೇಯ ಬಂಧ. ಇದು ನತ್ತು ಸ್ವಚ್ಛವಶೇಷಿ, ನಮಗಿಂತ ಮೇಲಿನವರ ಕೈಯಲ್ಲಿ ಇರೋದಾದರೆ ಭಾರಿ ಖುಷಿ ಕೊಡುತ್ತೆ. ಕೆಲವು ಯಾರೋ ಬಂದುಬಿಡ್ತಾರೆ, ಅವ್ರ ಕಡೆ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ, ಇಲ್ಲೋ ಅವ್ರ ಕಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಯಾತಕ್ಕೆ? ಇವರು ಸೇಫ್ ಇರ್ತಾರೆ, ಚೆನ್ನಾಗಿ ಮಾಡ್ತಾರೆ, ಗೈಡ್ ಮಾಡ್ತಾರೆ, ಎಲ್ಲ ಅಲ್ಲಿ ಹೋಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ, ನಮಗೂ ಕೆಟ್ಟ ಹೆಸರು ಬರುತ್ತೆ ಅಂತ ಬಿಟ್ಬಿಡ್ತಾರೆ. ಸ್ವ ಉಚ್ಚವಚೆ ಸ್ಥಿತಿ ಬೇರೆ. ನಮ್ಮಲ್ಲಿ ಏನಾಗಿದೆ ಈಗ? ಅವರ ನಾವೆಲ್ಲ ಯಾರ್ಯಾರು ಮಾತು ಕೇಳಬೇಕಾಗತ್ತೆ ಸಂಸಾರಾವಸ್ಥೆಯಲ್ಲಿ. ಹಿರಣ್ಯಕಶಿಪು ಬಂದಿದ್ದ, ಕುತ್ಕೊಂಡ, ಸ್ವರ್ಗದ ಸಿಂಹಾಸನ ಮೇಲೆ ಕುತ್ಕೊಂಡ, ನನ್ನ ಮೇಲೆ ಶ್ಲೋಕ ಹೇಳ್ರಿ ಅಂತ. ನನ್ನ ಮೇಲೆ ನಾರದರು ಹೇಳ್ತಾರೆ, ನಾವೆಲ್ಲ ಹೇಳಬೇಕಾಯ್ತು ಅಂತ ಹೇಳ್ತಾರೆ. ತುಂಬುರುಹು ಅಸ್ಮದಾದಯ, ಈ ಹಿರಣ್ಯಕಶಿಪು ಭಾರಿ ದೊಡ್ಡವರು ಅಂತ ಹೇಳಬೇಕು, ಇಲ್ಲವರು ಶಿಕ್ಷೆ ಕೊಡ್ತಾರೆ. ನಾವು ಮಾಡಿದ್ವಿ ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಅನುಸಂಧಾನ ಇತ್ತು, ಸಮಸ್ಯೆ ಇಲ್ಲ, ಎಲ್ಲ ಶಬ್ದ ದೇವ್ರು ಹೇಳುತ್ತೆ ಅಂತೇಳಿ. ಆದರೆ ಅನ್ವಾಂಟೆಡ್ ಅವರು. ಅದೇ ದೇವ್ರ ಸ್ತೋತ್ರ ಮಾಡ್ಬೇಕಾದ್ರೆ ಖುಷಿಯಿಂದ ಮಾಡೋದು, ಬೇಡ ಅಂದರೆ ಬಿಡೋದಿಲ್ಲ, ಮಾಡ್ತಾರೆ. ನೈವ ವಿಷ್ಣುಂ ವಿಜಾನ. ಅದಕ್ಕೆ ರಾಯರ ಬಗ್ಗೆ ಅವ್ರ ಗುರುಗಳು ಹೇಳ್ತಾರೆ, ಸನ್ಯಾಸ ತಗೊಳ್ಳಿ, ನೀವು ಲೋಕೋದ್ಧಾರ ಮಾಡಬೇಕು, ಈ ಜನಗಳನ್ನ ನಂಬಿ ಬದುಕಲಿಕ್ಕಾಗೋದಿಲ್ಲ, ಜನಗಳು ಹೊಗಳಿದ್ರೆ ಮಾತ್ರ ಅನುಗ್ರಹ ಮಾಡ್ತಾರೆ, ಹೇಗೆ ಹೋಗಬೇಕು ಅಂತ ಹೇಳ್ತಾರೋ. ಅಕ್ಷಣಾಕಾರಣಂ ಕರ್ಣ ಪರ್ಯಂತ ನೇತ್ರಂ, ಗೊತ್ತಾಯ್ತಾ? ಅವನು ಕೊಕ್ಕಣ್ಣ ಕುರುಡ, ಅವನೇನು ಪುಂಡರೀಕಾಕ್ಷ ಅಂತ ಕರಿಬೇಕು ಅವನ್ನ, ಇಲ್ಲವರೆಗೆ ಸಾಧ್ಯ ಇಲ್ಲ. ಅದು ಸಂಧ್ಯಾವಂದನೆ ಮಾಡಿ ಗೊತ್ತಿಲ್ಲ, ಮಹಾಯಜ್ಞಶೀಲ ಅಂತ ಕರಿಬೇಕು. ಇವತ್ತು ಸಾಮಾನ್ಯ ಪ್ರಶಂಸೆ ಅಂದರೆ ಹಾಗೇನೆ, ಇಲ್ಲದ್ದೆಲ್ಲ ಹೇಳಬೇಕು ಅವರಿಗೆ. ಇದ್ದಿದ್ದು ಹೇಳಿದರೆ ಓಡಿಸಿಬಿಡ್ತಾರೆ, ಅವ್ರಿಗೆ ಒಳ್ಳೇದಿರೋದೇ ಇಲ್ಲ. ಒಳ್ಳೇದಿರೋ ಓಡಿಸೋರಿಗೆ ಇಷ್ಟಪಡೋದಿಲ್ಲ ಕೂಡ, ಯಾವಾಗಲೂ ಕೂಡ. ಸಾಕು ನಿಲ್ಲಿಸ್ಬಿಡಿ ಅಂತ. ಅದಕ್ಕೆ ಅದೆಲ್ಲ ಬೇಡ, ನಿಮ್ಮಂಥವ್ರು ಬಂದರೆ ಧರ್ಮ ಉಳಿಯುತ್ತೆ ಅಂತೇಳಿ ಇದೇ ಮಾತು ಬಂದಿರೋದು. ಅನ್ವಾಂಟೆಡ್ ಬಂಧ ಬೇರೆ, ವಾಂಟೆಡ್ ಬಂಧ ಬೇರೆ. ಪುರುಷೋತ್ತಮ ಮನೆಗೆ ಮಗ ಬಂದುಬಿಡ್ತಾರೆ 12 ಗಂಟೆಗೆ, ಬಂಧನ ಅನ್ಸೋದಿಲ್ಲ, ಏನು ಖುಷಿಯೋ, ಮನೆ ತುಂಬ ಖುಷಿ. ಯಾರೋ ಬಂದುಬಿಡ್ತಾರೆ, ಮಾತಾಡ್ತಾರೆ, ಬಾಯಿ ಬಂದ ಬೇಕೋತ ಹೋಗ್ತಾರೆ. ಅದಕ್ಕೆ ಬುದ್ಧಿ ಇಲ್ಲ ಬರಲಿಕ್ಕೆ. ಯಾಕೆ? ಇಲ್ಲಿ ಪ್ರೀತಿ ಇದೆ, ಅಲ್ಲಿಲ್ಲ. ಈ ಬಂಧದಲ್ಲಿ ಪ್ರೀತಿ ಇದೆ, ಆ ಬಂಧದಲ್ಲಿ ಪ್ರೀತಿ ಇಲ್ಲ. ಅಲ್ಲೇನಿಸುತ್ತೆ ಅವನಿಗೆ? ಅದು ಅನ್ವಾಂಟೆಡ್ ಆಗಿದೆ. ಸೊ ನಾವು ಮುಕ್ತಿಗೆ ಹೋಗೋದಂದರೆ ಬಂಧ ಕಳ್ಕೊಳ್ಳೋದಲ್ಲ, ಅನ್ವಾಂಟೆಡ್ ಬಂಧ ಕಳ್ಕೊಳ್ಳೋದೇ ಹೊರತು ವಾಂಟೆಡ್ ಬಂಧ ಯಾವಾಗಲೂ ಇರಬೇಕು. ಎಷ್ಟೋ ಜನ ಪ್ರಮೋಷನ್ ಕೊಟ್ಟು ಒಪ್ಪೋದಿಲ್ಲ, ಗೊತ್ತಾಯ್ತಾ? ಊರು ಬಿಟ್ಟು ಹೋಗುತ್ತೆ, ಅವೆಲ್ಲ ಕಾರಣ ಬೇರೆ. ಕೆಲವರು ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಸಾಧ್ಯ ಇರೋದಿಲ್ಲ. ಏನೂ ಆಗಿ ಪರಿಧಿ ಬರಬಾರ್ದು. ಒಳ್ಳೆಯವರಿದ್ದರೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀವಿ ಹೊರತು ಮುಂದೆ ಬರಲು ಇಷ್ಟಪಡಲ್ಲ ಅಂತ ಹೇಳ್ಬಿಡ್ತಾರೆ.
ಶೈವ ವಿಷ್ಣು ವಿಜಾನಾತಿ ಸರಿಯಾದ ದೇವರು ತಿಳ್ಕೊಂಡು ಮಹಾಲಕ್ಷ್ಮಿ ವೇದಗಳು ಅಂತ ಅರ್ಥ. ಗುಣಾತ್ಮಿಕ ಅಂದರೆ ಗುಣಸ್ವಾಮಿನಿ ಅಂತ ಅರ್ಥ. ಆತ್ಮಶಬ್ದ ಸ್ವಾಮಿ ಅಂತ ಅರ್ಥ. ಏನೇ ಸಾ ದೇವಿ ಅಂದರೆ ಏನು? ಆ ದೇವಿ ಮಹಾಲಕ್ಷ್ಮಿ ಅಂತ ಅರ್ಥ. ಅವರು ದೇವರಿಗೆ ಅವರು ಅಂತೀವಲ್ಲ, ಅಂತೀವಲ್ಲ ಹಾಗೆ. ಪುರುಷೋತ್ತಮ ಶೈವ ವಿಷ್ಣು ವಿಜಾನಾತಿ, ಅವರು ಮಾತ್ರ ವಿಷ್ಣು ತಿಳ್ಕೊತಾರೆ. ಜ್ಞಾತ ಜ್ಞೇಯೋ ಜ್ಞಾತಾಚ ಕೇಶ, ದೇವರು ಮಾತ್ರ ತನ್ನನ್ನು ತಾನೇ ತಿಳ್ಕೊಂಡು ಎರಡನ್ನೂ ತಿಳ್ಕೊಂಡ್ಬಿಡ್ತಾರೆ. ಇದು ಜ್ಞಾನದ ವ್ಯವಸ್ಥೆ ಇದು. ಅದಕ್ಕೆ ನಾವು ಏನು ಮಾಡಬೇಕು? ಯಾವಾಗಲೂ ಕೂಡ ಸರಿಯಾದ ದಾರಿಯಲ್ಲಿ ಹೋಗ್ಬೇಕು. ಅವರು ಸ್ವಲ್ಪ ದಾರಿ ತಪ್ಪಿದ್ರು ಕೂಡ ಲಾಂಗ್ ಜರ್ನಿ ಕಾಡು ಬೇರೆ, ದಾರಿ ತಪ್ಪಿರೋದು ಹುಲಿಸಿ ಬಾಯಿ ಸಿಕ್ಕಾಕೊಂಡ್ಬಿಡ್ತಾನೆ. ಸಾಯಂಕಾಲ ಬೇರೆ ಆಗ್ತಾ ಇದೆ, ಎಷ್ಟು ರಿಸ್ಕ್ ಇದೆ ಗೊತ್ತಾಗ. ಪೆಟ್ರೋಲ್ ಕಡಿಮೆ ಇದೆ, ರಿಸರ್ವ್ ಬಂದೋಗ್ಬಿಟ್ಟಿದೆ. ಆ ಹೊತ್ತಲ್ಲಿ ಸ್ವಲ್ಪ ನಾವು ಒಂದು ಹೆಜ್ಜೆ ತಪ್ಪೋದ್ರೂ ಕೂಡ ಏನಾಗುತ್ತೆ? ಭಾರಿ ಕಷ್ಟ. ಅಂಥ ಸ್ಥಿತಿಯಲ್ಲಿ ನಾವು ಇರೋದು ಇವತ್ತು. ಆದ್ದರಿಂದ ಯಾವ ರಿಸ್ಕ್ ತೊಗೊಳಕ್ಕೆ ಹೋಗಬಾರ್ದು, ಸೇಫೆಸ್ಟ್ ಜಾಗದಲ್ಲಿ ಇರಬೇಕು. ಆಚಾರ್ಯ ಶ್ರೀಮದ್ ಆಚಾರ್ಯ ಅಲ್ಲಿ ನಿಶ್ಚಿಂತೆ. ಅದಕ್ಕೆ ದೇವರು ಅಂಥವ್ರನ್ನೇ ಕಳಿಸ್ಕೊಟ್ಟಿದ್ದು. ಅದನ್ನು ನಾವು ಬಿಟ್ಬಿಟ್ಟು ಏನು ಮಾಡಿದ್ದೇವೆ ಈಗ? ಅದು ಕಳಿಸಿದ್ರೆ ಅರ್ಥ ಮಾಡ್ಕೊಳ್ಳೋದು ಹೋಗ್ಬಿಟ್ರೆ ತಪ್ಪಾಯಿತು. ನಾಳೆ ದಿವಸ ಕಡಿಮೆ ತುಂಬ ಇದೆ, ಅದು ನಾಳೆ ದಿವಸ. ಆದ್ದರಿಂದ ಕೊನೆಗೆ ಯಾತಕ್ಕೆ ಬೇಕು ಅಂದರೆ ಇವರು ಬೇಕು ಅಂತ ಹೇಳ್ತಾರೆ. ಅದು ಉಪಸಂಹಾರ. ಹಾಂ, ಬರುತ್ತೆ. ಯಾವ್ದು ಬರಲಿಲ್ಲ ನೋಡಿ, ಇನ್ನು ಮುಂದೆ